ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ 18 ದಿವಸದ ಗೀತ ಸಂದೇಶ ಕಾರ್ಯಕ್ರಮದ ಕೊನೆಯ ದಿವಸ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಚರ್ಚೆಗೆ ಆತ್ಮೀಯ ಸ್ವಾಗತ. ಮೊದಲಿಗೆ ಶ್ರೀ ರಾಧಾ ಶ್ಯಾಮಚಂದ್ರರ ಚರಣಕಮಲಕ್ಕೆ ನಮಸ್ಕರಿಸುತ್ತ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕಾಚಾರ್ಯರಂತಹ ಪರಮ ಪೂಜ್ಯ ಜಗದ್ಗುರು ಅಭಯ ಚರಣಾರವಿಂದ ಭಕ್ತೇಶ್ವರ ಪ್ರೋಪಾದ ಚರಣಗಳಿಗೆ ನಮಸ್ಕರಿಸುತ್ತ ಮಂಗಳಾಚರಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹದಿನೇಳನೇ ಅಧ್ಯಾಯ ಶ್ರದ್ಧಾತ್ರಯ ಪ್ರಭೇದಗಳಲ್ಲಿ ಕೃಷ್ಣ ಪರಮಾತ್ಮ ನಂಬಿಕೆ, ತಪಸ್ಸು ಮತ್ತು ದಾನ ಇವುಗಳಲ್ಲೂ 3 ಗುಣಗಳ ಬಗ್ಗೆ ವರ್ಣನೆ ನೀಡಿದ್ದಾರೆ. ಸತ್ವ, ರಾಜಸ ಹಾಗೂ ತಮೋ ಗುಣಗಳಲ್ಲಿ ಕೆಲವರು ನಂಬಿಕೆ ಇರುತ್ತದೆ, ಬೇರೆ ಬೇರೆ ನಂಬಿಕೆ ಇರುವಂತಹ ಫಲಿತಾಂಶಗಳೇನಾಗುತ್ತೆ. ತಪಸ್ಯವು ಕೂಡ ಸಾತ್ವಿಕವಾಗಿರುತ್ತೆ, ತಾಮಸಿಕವಾಗಿರುತ್ತೆ, ರಾಜಸಿಕವಾಗಿರುತ್ತೆ. ದಾನ ಒಳ್ಳೆಯದಕ್ಕೆ, ಒಳ್ಳೆಯ ವ್ಯಕ್ತಿಗೆ ಯೋಗ್ಯವಾದ ಸ್ಥಳದಲ್ಲಿ ಮಾಡುವುದು ಶ್ರೇಷ್ಠವಾದ ದಾನ, ಅದು ಸಿಗುವಂತ ಫಲವು ಶ್ರೇಷ್ಠವಾದಂತಹದ್ದು. ರಾಜಸಿಕವಾದಂತಹದ್ದು ದಂಭ ದರ್ಪಣೆಯಿಂದ ಮಾಡುವಂತಹದ್ದು ಮತ್ತೆ ಪುನಃ ಜನನಗಳಿಗೆ ಕಾರಣವಾಗುತ್ತದೆ. ಹಾಗೂ ತಾಮಸ ಗುಣದಲ್ಲಿ ಅಯೋಗ್ಯ ವ್ಯಕ್ತಿಗೆ ಅಯೋಗ್ಯವಾದಂತಹ ಸ್ಥಾನದಲ್ಲಿ ದಾನವನ್ನು ಕೊಡುವಂತಹದ್ದು ಎಲ್ಲವೂ ದುಷ್ಟ ಪರಿಣಾಮಗಳನ್ನು ಬೀರುತ್ತದೆ. ಹೀಗೆ ಭಗವಂತ ವಿವರಿಸುತ್ತಾ ಕೊನೆಯಲ್ಲಿ ಓಂ ತತ್ಸತ್. ಓಂ ಅಂದ್ರೆ ಕೃಷ್ಣನ ಶಕ್ತಿ, ರಾಧಾರಾಣಿ ಹಾಗೂ ಎಲ್ಲ ಜೀವಿಗಳು, ಇದೆಲ್ಲ 3 ಸೇರಿದಾಗ ಓಂ. ಎಲ್ಲವೂ ಕೃಷ್ಣನಿಗೆ ಸಮರ್ಪಣೆ, ಕೃಷ್ಣಾರ್ಪಣ ಮಸ್ತು ಅನ್ನೋದು ಓಂ ತತ್ಸತ್. ಯಾವುದೇ ಕಾರ್ಯವನ್ನು ಒಳ್ಳೆಯ ಚಿಂತನೆಯಲ್ಲಿ ಮಾಡಿದಾಗ, ಸಾತ್ವಿಕ ಚಿಂತನೆಯಲ್ಲಿ ಮಾಡಿದಾಗ ಓಂ ತತ್ಸತ್ ಎಂದು ಹೇಳುವುದರಿಂದ ಅದು ಶುದ್ಧ ಸತ್ವವಾಗಿ ಪರಿವರ್ತನೆಗೊಳ್ಳುತ್ತೆ. ಶುದ್ಧ ಸತ್ವ ಅಂತ ಹೇಳಿದ್ರೆ ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಮಾಡುವುದು, ಕೃಷ್ಣನ ಪ್ರೀತಿಗೋಸ್ಕರ ಎಲ್ಲ ಕಾರ್ಯವನ್ನು ಮಾಡಿರುವುದು. ಇಲ್ಲಿ ಯಾವುದೇ ರೀತಿಯ ಸ್ವಾರ್ಥತೆ ಇಲ್ಲ, ನಿಷ್ಕಾಮ ನಿಸ್ವಾರ್ಥ ಭಾವನೆಯಿಂದ ನಂಬಿಕೆ ಇಟ್ಟು ತಪಸ್ಸುಗಳನ್ನು ಮಾಡಿ ದಾನಗಳನ್ನು ಮಾಡಿ ನಮ್ಮನ್ನು ಆತ್ಮನಿವೇದನ, ನಮ್ಮನ್ನು ನಾವು ಕೃಷ್ಣನ ರಾಧಾಕೃಷ್ಣ ಚರಣಕಮಲಗಳಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ವಿ. ಇದೇ ಓಂ ತತ್ಸತ್. ಈ ಚಿಂತನೆ ಇಲ್ಲದೆ ಯಾವುದೇ ಒಂದು ನಂಬಿಕೆಯಲ್ಲಿ, ತಪಸ್ಸಲ್ಲಿ, ದಾನ ಇರಲಿ, ಅದೆಲ್ಲವೂ ನಾಶವಾಗುತ್ತದೆ. ಇದನ್ನು ಕೃಷ್ಣ ವಿಶ್ಲೇಷಣೆಯಲ್ಲಿ ಹೇಳಿದ್ದ. ಈಗ ಮುಂದೆ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಪ್ರಭುಪಾದರು ಈ ಅಧ್ಯಾಯಕ್ಕೆ ವೈರಾಗ್ಯದ ಪರಿಪೂರ್ಣತೆ, ವೈರಾಗ್ಯ ಎಲ್ಲಿಗೆ ಪೂರ್ಣ ಆಗತ್ತೆ, ನಿಜವಾದ ವೈರಾಗ್ಯ ಅಂದರೆ ನಾವು ರಾಧಾಕೃಷ್ಣರ ಚರಣಕಮಲಲ್ಲಿ ಶರಣಾಗಬೇಕು, ನಮ್ಮನ್ನು ಸಮರ್ಪಣೆ ಮಾಡಬೇಕು, ಇದೇ ವೈರಾಗ್ಯದ ಪರಿಪೂರ್ಣತೆ ವಿವರಿಸಿದ್ದಾರೆ. ಈ ಅಧ್ಯಾಯವನ್ನು ಸುಲಭವಾಗಿ ಸ್ಮರಣೆ ಮಾಡ್ಲಿಕ್ಕೋಸ್ಕರ ಒಂದು ಆಂಗ್ಲ ಪದ ಸ್ಮೈಲ್, ನಗು. 18-17 ಅಧ್ಯಾಯಗಳ ಶ್ರವಣ ಮಾಡಿ ಈಗ ನಾವು ಖುಷಿಯಿಂದ, ಜ್ಞಾನದಿಂದ ನಮ್ಮಲ್ಲಿ ನಗುಮುಖ ಅನ್ನೋದು ಬರಬೇಕು. ಯಾವಾಗ ನಾವು ಎಲ್ಲ ಅಧ್ಯಾಯಗಳ ವಿಷಯವನ್ನು ಜೀವನದಲ್ಲಿ ಅಳವಡಿಸ್ಕೋತೀವಿ, ಪಾಲನೆ ಮಾಡ್ತೀವಿ, ದುಃಖ ಭರಿತವಾದಂತಹ ನಮ್ಮ ಜೀವನದಲ್ಲಿ ನಗು ಅನ್ನೋದು ಬರುತ್ತೆ. ಸ್ಮೈಲ್. ಎಸ್ ಅಂದ್ರೆ ಸಮರಿ ಆಫ್ ಕರ್ಮಯೋಗ, ಕರ್ಮಯೋಗದ ಸಾರಾಂಶ. ಮತ್ತೆ ಪುನಃ ಕೃಷ್ಣ ಪರಮಾತ್ಮ ಕರ್ಮಯೋಗದ ಅಂತಿಮ ಲಕ್ಷ್ಯ ಏನು ಅನ್ನೋ ವಿಷಯವನ್ನು 18 ಶ್ಲೋಕಗಳಲ್ಲಿ ಹೇಳ್ತಾರೆ. ಅನಂತರ
ಪ್ರಕೃತಿಯ ಗುಣಗಳು. ಎಂ ಅಂದ್ರೆ ಮೋಡ್ಸ್ ಆಫ್ ನೇಚರ್. ಇನ್ನು ಇಲ್ಲಿ ಕೃಷ್ಣ ಅನೇಕ ವಿಷಯಗಳ ಬಗ್ಗೆ, 3 ಗುಣಗಳ ಪ್ರಭಾವ ಹೇಗಿರುತ್ತೆ ಅದನ್ನು ಮತ್ತೆ ಪುನಃ ವಿಶ್ಲೇಷಣೆ ಮಾಡ್ತಾನೆ ಗುಣಗಳ ಬಗ್ಗೆ. ಅನಂತರ ಐ ಅಂದ್ರೆ ಐಡಿಯಲ್ ವರ್ಕರ್, ಆದರ್ಶ ಕೆಲಸಗಾರ. ನಾವು ಈ ಜಗತ್ತಿನಲ್ಲಿ ಕೆಲಸ ಮಾಡುವಾಗ ಯಾವ ಭಾವನೆಯಿಂದ ಕೆಲಸಗಳನ್ನು ಮಾಡಬೇಕು, ವರ್ಣಾಶ್ರಮದ ಬಗ್ಗೆ ವಿವರಣೆ ಬರುತ್ತೆ. ಅನಂತರ ಎಲ್ ಲವ್ ಆಫ್ ಗಾಡ್, ದೇವರ ಪ್ರೀತಿ. ಕೃಷ್ಣ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ನಾವು ಕೂಡ ಆ ಪ್ರೀತಿಗೆ ಹೇಗೆ ಪಾತ್ರರಾಗಬಹುದು. ಅನಂತರ ಕೊನೆಯಲ್ಲಿ ಎಂಡ್ ರಿಸಲ್ಟ್ಸ್. ಇ ಅಂದ್ರೆ ಎಂಡ್ ರಿಸಲ್ಟ್ಸ್, ಅಂತಿಮ ಫಲಿತಾಂಶ. ಕೃಷ್ಣ ಎಲ್ಲರನ್ನೂ ತನಗೆ ಶರಣಾಗಬೇಕು, ಇದೇ ನಿಮ್ಮ ಲಕ್ಷ್ಯ. ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಜೀವನ ಪರಿಪೂರ್ಣತೆಗೆ ಏಕೈಕ ಮಾರ್ಗ ನಾವು ಕೃಷ್ಣನ ಚರಣ ಕಮಲಗಳಿಗೆ ಶರಣಾಗಬೇಕು, ಅವನ ತೃಪ್ತಿಗೋಸ್ಕರ ನಾವು ಸೇವೆಯನ್ನು ಮಾಡಬೇಕು ಅನ್ನುವ ಅಂತಿಮ ಶ್ಲೋಕವನ್ನು ಹೇಳ್ತಾನೆ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಷೂಧನ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಅರ್ಜುನ ಕೃಷ್ಣನನ್ನು ಮಹಾಬಾಹು, ಕೃಷ್ಣ ನೋಡ್ಲಿಕ್ಕೆ ನವಯೌವನ ರೂಪ, ಯಾವಾಗ್ಲೂ 16 ವರ್ಷದ ಬಾಲಕನ ಹಾಗೆಯೇ ಕಾಣ್ತಾ ಇರ್ತಾನೆ. ಅವನು ನಿಜವಾದಂತಹ ರೂಪ ನವಯೌವನ ರೂಪ. ಆದರೂ ಅವನಲ್ಲಿ ಜಗತ್ತಿನಾದ ಎಲ್ಲಾ ಶಕ್ತಿಯು ಭಗವಂತನಲ್ಲಿ ಅಡಗಿದೆ. ಸರ್ವಶಕ್ತಿವಂತ ಮಹಾಬಾಹು. ಕೇಶಿ ರಾಕ್ಷಸನು ಕೊಂದವನೇ. ಕೇಶಿ ಅನ್ನುವಂತಹ ಕುದುರೆ ಬೃಂದಾವನದಲ್ಲಿರಬೇಕಾದ್ರೆ ಆ ಒಂದು ಕುದುರೆ ರೂಪದಲ್ಲಿ ಅಸುರ, ಕೇಶಿ ಅಂತ ಅಸುರ ಬಂದು ಹಲ್ಲೆ ಮಾಡುತ್ತೆ. ಆಗ ಕೃಷ್ಣ ಆ ಕೇಶಿ ರಾಕ್ಷಸನ ಬಾಯಿ ಒಳಗಡೆ, ಕುದುರೆ ರೂಪದಲ್ಲಿ ಇರ್ತಾನೆ, ಅದರ ಬಾಯಿ ಒಳಗಡೆ ಕೈಯನ್ನು ಹಾಕ್ತಾನೆ. ಅದು ತುಂಬಾ ಕೆಂಡದ ಹಾಗೆ ಬಿಸಿಯಾಗಿರುತ್ತೆ. ಅದರಿಂದ ಆ ಕುದುರೆ ಸತ್ತು ಬೀಳುತ್ತೆ. ಅಸುರ ಒಂದು ಕುದುರೆಯನ್ನು ನಿಯಂತ್ರಣಕ್ಕೆ ತರಬೇಕಾದರೆ ಅದರ ಬಾಯಿಯನ್ನು ಕಟ್ಟಬೇಕು. ನೋಡಿರ್ತೀರಾ ಹೇಗೆ ಕುದುರೆ ಗಾಡಿ ಇರುತ್ತೆ, ಅದರ ಬಾಯಿಗೆ ಲಗಾಮ್ ಹಾಕಿರ್ತಾರೆ. ಇದು ಕುದುರೆಯನ್ನು ನಿಯಂತ್ರಣ ಮಾಡುವಂತಹ ಒಂದು ಸಾಧನೆ. ಕೃಷ್ಣನಿಗೆ ಗೊತ್ತಿತ್ತು, ಈ ಅಸುರನ ಸಂಹಾರ ಮಾಡ್ಬೇಕಾದ್ರೆ ಅದರ ಸೂಕ್ಷ್ಮವಾದಂತಹ ಜಾಗ ಎಲ್ಲಿದೆ. ಹೀಗೆ ಅಜ್ಞಾನದಲ್ಲಿರುವಂತಹ ಅಸುರನ್ನು ಸಂಹಾರ ಮಾಡಿದಂತಹವನು ಕೇಶಿ ಸೂದನ, ಮಧುಸೂದನ, ಮಧು ಅನ್ನಂತ ಹಸುರನ್ನು ಸಂಹಾರ ಮಾಡಿದಂಥವನು. ಹಾಗೆಯೇ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನಮ್ಮಲ್ಲೂ ಅಜ್ಞಾನ, ಅಹಂಕಾರ, ಮದ, ಮೋಹ, ಮಾತ್ಸರ್ಯ ಇದೆಲ್ಲ ನಮ್ಮಲ್ಲಿ ಇದೆ. ಈ ಅಸುರ ಭಾವನೆಗಳೆಲ್ಲ ನಮ್ಮಲ್ಲೂ ಇದೆ. ಅದನ್ನೆಲ್ಲ ನಾಶ ಮಾಡುವಂತವನೇ ಋಷಿಕೇಶನೇ. ಹೇ ಋಷಿಕೇಶ, ನಮ್ಮ ಇಂದ್ರಿಯಗಳ ಒಡೆಯ. ನಮ್ಮ ಇಂದ್ರಿಯಗಳು ನಿಜವಾಗಿ ಸಂತೋಷಗೊಳ್ಳಬೇಕು, ತೃಪ್ತಿಗೊಳ್ಳಬೇಕಾದರೆ ನಾವು ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಬೇಕು. ಹೇ ಋಷಿಕೇಶ, ಯಾಕೆಂದ್ರೆ ಅವನೇ ನಮ್ಮ ಇಂದ್ರಿಯಗಳಿಗೆ ಒಡೆಯ. ತ್ಯಾಗ ಮತ್ತು ಸನ್ಯಾಸಗಳ ಬಗ್ಗೆ ವಿವರಿಸು. ಶ್ರೀ ಭಗವಾನ್ ಉವಾಚ ಕಾಮಾನ್ಯಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ದೇವತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಕೃಷ್ಣ ಇಲ್ಲಿ ತ್ಯಾಗ ಹಾಗೂ ಸನ್ಯಾಸ ಬಗ್ಗೆ ಹೇಳ್ತಾ ಇದ್ದಾರೆ. ಸನ್ಯಾಸ ಮತ್ತು ಕ್ರಿಯೆಗಳ ಫಲಿತಾಂಶವನ್ನು ಸಮರ್ಪಣೆ ಮಾಡುವುದು, ವೈರಾಗ್ಯ, ಎರಡೂ ಒಂದೇ. ಸನ್ಯಾಸ ಅಂದ್ರೆ ಯಾರು ಎಲ್ಲವನ್ನ ತ್ಯಾಗ ಮಾಡಿ ಕಾಡಲ್ಲಿ ಕೂತಿರ್ತಾರೆ, ಅಥವಾ ಭಗವಂತನ ವಿಷಯಗಳನ್ನು ಪ್ರಚಾರ ಮಾಡ್ಲಿಕ್ಕೆ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರ್ತಾರೆ ಸನ್ಯಾಸಿ.
ತ್ಯಾಗ ತ್ಯಾಗ ಅನ್ನೋದು ಮನೆಯಲ್ಲಿದ್ದು ಕೂಡ ತ್ಯಾಗ ಆಗಬಹುದು, ಸನ್ಯಾಸಿ ಆಗಬಹುದು. ಯಾಗ ಗೃಹಸ್ಥನು ಮನೆಯಲ್ಲಿದ್ದರೂ ಕೂಡ, ಸಂಸಾರದಲ್ಲಿ ಇದ್ರೂ ಕೂಡ, ಯಾವಾಗ ತನ್ನ ಎಲ್ಲಾ ಚಟುವಟಿಕೆಗಳನ್ನು ಕೃಷ್ಣ ತೃಪ್ತಿಗೋಸ್ಕರ ಮಾಡುತ್ತಾನೋ ಅದು ಕೂಡ ತ್ಯಾಗಮಯ ಜೀವನ. ಅವನು ಕೂಡ ಸನ್ಯಾಸಿನೇ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ನಿಮೀಷಿನಃ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೆ. ಎಲ್ಲಾ ಬಗೆಯ ಕಾಮ್ಯಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಡಬೇಕು. ಕೆಲವು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಈ ಜಗತ್ನಲ್ಲಿ ನಮಗೆ ಎಲ್ಲಾ ರೀತಿಯ ದುಃಖ ಕೊಡುವಂತಹ ವಿಷಯ ಅಂದರೆ ಯಾವಾಗ ನಾವು ಆಸೆಯನ್ನು ಬೆಳೆಸ್ಕೋತೀವಿ, ಯಾವಾಗ ನಾವು ಯಾವುದೋ ಒಂದು ಭೌತಿಕ ವಸ್ತುಗಳ ಮೇಲೆ ಮೋಹ ಅನ್ನೋದು ಬೆಳೆಸ್ಕೋತೀವಿ, ಅದು ನಮ್ಮ ದುಃಖಕ್ಕೆ ಕಾರಣ ಆಗತ್ತೆ. ಆದ್ರಿಂದ ನಾವು ಯಾವಾಗ ವಸ್ತುಗಳ ಮೇಲೆ ಮೋಹ ಅನ್ನೋದು ಬಿಟ್ಬಿಡ್ತೀವಿ, ನಮ್ಮ ಜೀವನ ಸಂತೋಷಮಯವಾಗತ್ತೆ. ಯಾರನ್ನು ಜಾಸ್ತಿ ಪ್ರೀತಿಸ್ತೀವಿ, ಅದರಿಂದಲೇ ನಮ್ಗೆ ದುಃಖ ಅನ್ನೋದು ಜಾಸ್ತಿ ಆಗತ್ತೆ. ಆದ ಕಾರಣ ಭೌತಿಕ ಜಗತ್ನಲ್ಲಿ ಯಾರು ಪ್ರೀತಿಗೆ ಪಾತ್ರರಲ್ಲ. ಪ್ರೀತಿಗೆ ಪಾತ್ರನಾದಂಥವನು ಒಬ್ಬನೇ ಒಬ್ಬ ಕೃಷ್ಣ. ಯಾವಾಗ ನಾವು ಅವನನ್ನು ನಂಬುತ್ತೀವಿ, ಕೃಷ್ಣನ್ನು ಪ್ರೀತಿಸ್ತೀವಿ, ಕೃಷ್ಣ ನಮ್ಗೆ ಯಾವತ್ತೂ ದುಃಖ ಅನ್ನೋದು ಕೊಡೋದಿಲ್ಲ. ಯಾಕೆಂದರೆ ನಮ್ಮ ಎಲ್ಲಾ ಇಚ್ಛೆಗಳನ್ನು ಪೂರೈಸುವಂತಹ ಶಕ್ತಿ ಕೇವಲ ಅವನಿಗೆ ಮಾತ್ರ ಇರೋದು. ಇಲ್ಲಿ ಕೇವಲ ನಾವು ಬೇರೆ ಬೇರೆ ಜನರಿಂದ ಅಪೇಕ್ಷೆ ಪಡ್ಕೋತೀವಿ. ನಮ್ಮ ಗಂಡನಿಂದ ಪ್ರೀತಿಸ್ತೀವಿ, ಅವರಿಂದ ಏನೋ ಅಪೇಕ್ಷೆಗಳಿರುತ್ತೆ. ಮಕ್ಕಳನ್ನ ಪ್ರೀತಿಸ್ತೀವಿ, ಅವರಿಂದ ಏನೋ ಅಪೇಕ್ಷೆಗಳಿರುತ್ತೆ. ಬಂಧು ಬಾಂಧವರಿಂದನೇ ಏನೋ ಅಪೇಕ್ಷೆ ಇರುತ್ತೆ. ಅದೆಲ್ಲವೂ ಕೂಡ ಅವರು ಪೂರೈಸ್ಲಿಕ್ಕೆ ಅವರಿಗೆ ಶಕ್ತಿ ಇಲ್ಲ. ಆದ್ದರಿಂದ ನಾವು ನಿರಾಶೆಯನ್ನು ಹೊಂದುತ್ತೀವಿ. ನಮ್ಗೆ ನಿರಾಶೆ ಬರಬಾರದು ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಕೃಷ್ಣನ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಕೊಳ್ಳಬೇಕು. ಸಕಲ ಜ್ಞಾನದಿಂದ ಈ 17 ಅಧ್ಯಾಯದಲ್ಲಿ ಕೃಷ್ಣ ತನ್ನ ಶಕ್ತಿಯ ಬಗ್ಗೆ ವರ್ಣನೆ ಹೇಳಿದ್ದಾನೆ, ತನ್ನ ಗುಣಗಳ ಬಗ್ಗೆ ಹೇಳಿದ್ದಾನೆ. ಹಾಗೂ ಹೇಗೆ ಅನೇಕ ಭಕ್ತಾದಿಗಳು ಕೂಡ ಭಗವಂತನ ನಂಬಿ ಹೇಗೆ ಜೀವನ ಸಂತೋಷಮಯಗೊಳಿಸಿದ್ದಾರೆ ಇದನ್ನು ವಿವರಿಸಿದ್ದಾರೆ. ಆದ ಕಾರಣ ಈ ಎಲ್ಲ ಆಧಾರಗಳಿಂದ, ಶಾಸ್ತ್ರಗಳ ಸಮರ್ಥನೆಯಿಂದ, ಸಾಧು ಸಂತರ ಸಮರ್ಥನೆಯಿಂದ ನಾವು ಕೃಷ್ಣನನ್ನು ಪ್ರೀತಿಸಬೇಕು. ನಮ್ಮ ಹೃದಯದಲ್ಲಿ ತುಂಬಾ ಅವನನ್ನೇ ತುಂಬಿಸ್ಕೋಬೇಕು. ಹಾಗೂ ಇಲ್ಲಿ ಹೇಳಲಾಗಿದೆ, ದಾನ ಯಜ್ಞ ತಪಸ್ಸುಗಳನ್ನು ಇದನ್ನು ಬಿಡಬಾರದು. ಯಾವುದೇ ಹಂತದಲ್ಲಿರಲಿ, ಒಬ್ಬ ಕರ್ಮಿ ಆಗಿರಲಿ ಅಥವಾ ಸನ್ಯಾಸಿ ಆಗಿರಲಿ, ಈ ಎಲ್ಲಾ ವಿಷಯಗಳನ್ನು ಮಾಡಲೇಬೇಕು. ಕೆಲವು ಜನ ಇದ್ದಾರೆ ಮಾಯಾವಾದಿಗಳು ಅಂತ, ಅಥವಾ ಅವರನ್ನು ಅದ್ವೈತವಾದಿಗಳು ಅಂತ ಹೇಳಿ, ನಿರಾಕಾರ ಎಲ್ಲಾ ಒಂದು ಜ್ಯೋತಿ ಅನ್ನುವಂಥವರು ಯಾವಾಗ ಸನ್ಯಾಸ ಆಶ್ರಮವನ್ನು ಸೇರ್ಕೊತಾರೆ ಅವಾಗ ಭಗವಂತನನ್ನು ತ್ಯಾಗ ಮಾಡ್ಬಿಡ್ತಾರೆ. ನಾನೇ ಭಗವಂತ, ಇವಾಗ ನಾನೇ ಭಗವಂತನಾಗಿದ್ದೀನಿ, ನಾನೇ ನಾರಾಯಣ ಆಗಿದ್ದೀನಿ ಅಂದ್ರೆ ಎಲ್ಲರೂ ನಾರಾಯಣ ನಾರಾಯಣ ಅಂತ ಕರೀತಾರೆ. ಇದು ತ್ಯಾಗ, ಇದು ಸುಳ್ಳು ತ್ಯಾಗ. ತ್ಯಾಗ ಇರೋದು ಕೇವಲ ಭೌತಿಕ ವಿಷಯಗಳನ್ನ ತ್ಯಾಗ ಮಾಡಬೇಕೇ ಹೊರತು ಭಗವಂತನನ್ನೇ ತ್ಯಾಗ ಮಾಡಿ ನಾನೇ ಭಗವಂತ ಅಂತ ಹೇಳುವುದು ಇದು ಮೂರ್ಖತನ. ಇನ್ನು ಕೆಲವರು ದರಿದ್ರ ನಾರಾಯಣ ಅಂತ ಹೇಳ್ತಾರೆ. ಎಲ್ಲ ಯಾರು ಭಿಕಾರಿಗಳಿರ್ತಾರೆ, ಭಿಕ್ಷುಕರಿರ್ತಾರೆ, ದರಿದ್ರ ನಾರಾಯಣ ಅವನ ಸೇವೆ ಮಾಡಬೇಕು ಅಂತ. ನಾರಾಯಣ ಅವನು ಲಕ್ಷ್ಮೀಪತಿ, ಸಕಲ ಐಶ್ವರ್ಯಕ್ಕೆ ಒಡೆಯ ಕೃಷ್ಣ. ಅವನು ಯಾವತ್ತು ದರಿದ್ರ ಅವನಿಗೆ ಬರೋದಿಲ್ಲ. ಇದೆಲ್ಲ ಮೂರ್ಖವಾದಂತಹ ಮಾತುಗಳು. ಆದ ಕಾರಣ ಶಾಸ್ತ್ರೋಕ್ತವಾಗಿ ನಾವು ಭಗವಂತನ ಆರಾಧನೆ ಯಾವಾಗ್ಲೂ ಮಾಡಬೇಕು. ಯಾವತ್ತು ನಾವು ಭಗವಂತ ಆಗೋದಿಲ್ಲ, ಯಾವಾಗ್ಲೂ ನಾವು ಭಗವಂತನ ಸೇವಕರಾಗಿರ್ತೀವಿ. ಎಲ್ಲಿ ತನಕ ನಮ್ಮಲ್ಲಿ ಅಹಂ ಅಂತ ಇದೆ, ನಾನೇ ಅಂತ ಇರುತ್ತೆ, ಇದೆಲ್ಲ ಲಕ್ಷಣಗಳು. ನಾನೇ ಭಗವಂತ, ನಾನೇ ನಾರಾಯಣನಾದೆ, ಇದೆಲ್ಲ ಅಹಂ ಅನ್ನುವಂಥ ಭಾವನೆಯ ಲಕ್ಷಣಗಳು. ಆದ್ದರಿಂದ ನಾವು ಯಾವತ್ತು ನಿಯಮಗಳನ್ನು ಬಿಡಬಾರದು. ಯಾವುದೇ ಹಂತಕ್ಕೆ ಏರಿದ್ರು ಕೂಡ, ನಾವು ಉತ್ತಮವಾದ ಹಂತಕ್ಕೆ ಏರಿದ್ರು ಕೂಡ ನಾರಾಯಣನೇ ಶ್ರೇಷ್ಠನು. ನಾವು ಯಾವಾಗ್ಲೂ ದಾಸರು. ಗೋಪಿ ಭರ್ತೃ ಪದ ಕಮಲಯೋರ್ ದಾಸ್ ದಾಸ್ ದಾಸಾನು ದಾಸ್. ಹೇಗೆ ನಾವು ಭಕ್ತಿಯಲ್ಲಿ ಮೇಲೆ ಹೋಗ್ತಾ ಹೋಗ್ತೀವಿ ಅವಾಗ ನಮ್ಮ ಭಾವನೆ ಏನಿರುತ್ತೆ, ನಾನು ಕೃಷ್ಣನ ಸೇವಕನ 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 ಸೇವಕ. ಇದು ನಿಜವಾದಂತಹ ಭಕ್ತಿಯ ಲಕ್ಷಣ. ಇಂತಹ ಲಕ್ಷಣ ಭಗವಂತನನ್ನು ಆಕರ್ಷಣೆ ಮಾಡುತ್ತೆ.
ಯಜ್ಞ ದಾನ ತಪಸ್ಸುಗಳು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಮಹಾತ್ಮರಾದ್ರೂ ಕೂಡ ಈ ಯಜ್ಞ ದಾನ ತಪಸ್ಸುಗಳನ್ನು ಮಾಡಲೇಬೇಕು. ಶ್ಲೋಕ 6. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಗೃಹಸ್ಥರು ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಊಟ ಮಾಡ್ತಾ ಇದ್ದೀರಾ, ಹಣ ಸಂಪಾದನೆ ಮಾಡ್ತಾ ಇದ್ದೀರಾ, ಮಕ್ಕಳನ್ನ ನೋಡ್ತಾ ಇದ್ದೀರಾ, ಗಂಡನ ಸೇವೆ ಮಾಡ್ತಾ ಇದ್ದೀರಾ, ಪರಿವಾರ ಸೇವೆ ಮಾಡ್ತಾ ಇದ್ದೀರಾ, ದೇಶ ಸೇವೆ ಮಾಡ್ತಾ ಇದ್ದೀರಾ, ಇದೆಲ್ಲವೂ ಕೃಷ್ಣನಿಗೆ ಸಮರ್ಪಣೆ. ನನಗೆ ಇದರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಇದು ನನ್ನ ಕರ್ತವ್ಯ. ನಿನ್ನ ಸೇವೆಗೋಸ್ಕರ, ನಿನ್ನ ತೃಪ್ತಿಗೋಸ್ಕರ ಎಲ್ಲರನ್ನೂ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸ್ಲಿಕ್ಕೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನಮ್ಮಲ್ಲಿ ಇರುವಂತಹ ಇದೆ ಕೃಷ್ಣನ ಅಭಿಪ್ರಾಯ. ಯಾಕೆಂದ್ರೆ ಇಲ್ಲಿ ಅರ್ಜುನನಿಗೂ ಇದೇ ಬೋಧನೆ. ಅರ್ಜುನ ತನ್ನ ಧರ್ಮವನ್ನು ಬಿಟ್ಟು ಓಡೋಗ್ತೀನಿ, ಕ್ಷತ್ರಿಯನಾದ್ರೂ ಕೂಡ ಯುದ್ಧ ಮಾಡದೆ ನಾನು ಸನ್ಯಾಸಿಯಾಗಿ ಓಡೋಗ್ತೀನಿ ಅಂತ ನಿಂತಿದ್ದ. ಅಂದ್ರೆ ಕೃಷ್ಣ ನನಗೆ ನೆನಪಿಸ್ತಾ ಇದ್ದಾನೆ, ನಿನ್ನ ಕರ್ತವ್ಯಗಳನ್ನು ಮಾಡಲೇಬೇಕು, ಅದನ್ನು ತ್ಯಾಗ ಮಾಡಬಾರದು. ಇದೇ ನಿಮ್ಮ ಕರ್ಮವನ್ನು, ನಿಮ್ಮ ಕೆಲಸವನ್ನು ನನ್ನ ತೃಪ್ತಿಗೋಸ್ಕರ ಮಾಡುವುದರಿಂದ ಅದೇ ನಿಜವಾದ ತ್ಯಾಗ. ನಮ್ಮ ಮನಸ್ಸಿನ ಚಿಂತನೆಗಳಿಗೆ, 3 ಗುಣಗಳಿಗೆ ಒಳಗಾಗಿ ಮನಸ್ಸು ಭ್ರಮಿತವಾಗಿ ಊಹಾತ್ಮಿಕ ಚಿಂತನೆಗಳಿಂದ ಏನೇನೋ ಮಾಡ್ಲಿಕ್ಕೆ ಹೋಗ್ಬಾರದು. ಬದಲಾಗಿ ಎಲ್ಲಾ ಕೆಲಸಗಳನ್ನು ಕೃಷ್ಣನಿಗೋಸ್ಕರ, ಧರ್ಮಕ್ಕೋಸ್ಕರ ಮಾಡಲೇಬೇಕು. ನಿಯತ್ಯಸ್ಯಸು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹತ್ಯಸ್ಯ ಪರಿತ್ಯಾಗ ತಮಸಃ ಪರಿಕೀರ್ತಿತಃ. ವಿಧಿತ ಕರ್ತವ್ಯಗಳನ್ನು ತ್ಯಜಿಸಲೇಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದ್ದು ಎಂದು ಹೇಳುತ್ತಾರೆ. ಸುಮ್ಮನೆ ತ್ಯಾಗ ಮಾಡಿದಂತಹ ಕೆಲಸ ಇದು ತಾಮಸ ಗುಣದ ಕೆಲಸ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಿ, ಸನ್ಯಾಸಿ. ಗೃಹಸ್ಥನಾದಂಥವನು ಅವನು ಗೃಹಸ್ಥ ಪರಿವಾರವನ್ನು ನೋಡ್ಕೋಬೇಕು. ಮಕ್ಕಳು ದೊಡ್ಡವರಾಗ್ಬೇಕು, ಅಲ್ಲಿ ತನಕ ಅವನು ಗೃಹಸ್ಥನಾಗಿರಬೇಕು. ಅವನು ಮಕ್ಕಳು ಇರಬೇಕಾದ್ರೇನೆ, ಸಣ್ಣ ಮಕ್ಕಳು ಇರ್ಬೇಕಾದ್ರೆ ನಾನು ಇವಾಗ ಸನ್ಯಾಸಿಯಾಗಿ ಹೋಗ್ತೀನಿ ಅಂತ ಮಧ್ಯದಲ್ಲಿ ಬಿಟ್ಟು ಓಡೋಗ್ಬಿಡ್ಬಾರ್ದು. ಪರಿವಾರ ನೋಡಕ್ಕಾಗಲ್ಲ, ಆ ಜವಾಬ್ದಾರಿಯನ್ನು ಬಿಟ್ಟು ಓಡೋಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಪ್ರತಿಯೊಬ್ಬರ ಮನೆಯಲ್ಲಿರುವಂತಹವರು ಆ ಸಮಯಕ್ಕೆ, ಯಾವ ಸಮಯದಲ್ಲಿ ಎಲ್ಲದಕ್ಕೂ ಒಂದು ಸಮಯ ಇದೆ. ಬ್ರಹ್ಮಚಾರಿ ಇಷ್ಟು ವಯಸ್ಸು ತನಕ ಬ್ರಹ್ಮಚಾರಿ, ಅನಂತರ ಗೃಹಸ್ಥ, ಅನಂತರ ವಾನಪ್ರಸ್ಥಿ, ಅನಂತರ ಸನ್ಯಾಸಿ. ಹೀಗೆ ನಮ್ಮ ಜೀವನವನ್ನು 4 ಹಂತಗಳಾಗಿ ವಿಭಾಗ ಮಾಡಲಾಗಿದೆ, ವರ್ಣಾಶ್ರಮ. ಆ ಹಂತದಲ್ಲಿ ಆ ಕಾರ್ಯಗಳನ್ನು ಮಾಡಬೇಕೇ ಹೊರತು ತುರಂತವಾಗಿ ಆಶ್ರಮವನ್ನು ಬದಲಾಯಿಸೋದು ಅಥವಾ ವರ್ಣಗಳನ್ನು ಬದಲಾಯಿಸಲಿಕ್ಕೆ ಹೋಗಬಾರದು. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಅಯ್ಯೋ ತುಂಬಾ ಕೆಲ್ಸ ಅಂತ ಇದನ್ನ ಹೆಂಗ್ ಮಾಡೋದು, ಭಯದಿಂದ ಅಥವಾ ಸೋಂಬೇರಿತನದಿಂದ ಜವಾಬ್ದಾರಿ ತಗೊಳ್ಳದೆ ತ್ಯಾಗ, ನಾನು ಇದು ತ್ಯಾಗ ಅಂತ ಹೇಳಿದ್ರೆ ಇದು ರಾಜಸ ಗುಣದ ತ್ಯಾಗ. ಇದರಿಂದ ಪ್ರಗತಿ ಅನ್ನೋದು ಆಗುವುದಿಲ್ಲ. ಹೇ ಅರ್ಜುನ, ಮನುಷ್ಯನು ಐಹಿಕ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲಾ ಐಹಿಕ ಸಂಘವನ್ನು, ಕರ್ಮಫಲೇಚ್ಛೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕ ಎಂದು ಹೇಳುತ್ತಾರೆ. ಹೇಗೆ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಇರ್ತಾನೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೆಕ್ಕ ಹಾಕ್ತಾನೆ. ಆದ್ರೆ ಅವನಿಗೆ ಯಾವತ್ತು ಈ ಚಿಂತನೆ ಇರೋದಿಲ್ಲ, ಈ ಹಣವನ್ನು ನಾನು ಸ್ವಲ್ಪ ಮನೆಗೆ ತಗೊಂಡು ಹೋಗ್ತೀನಿ ಅಂತ ಲೆಕ್ಕ ಅವನು ಕೆಲಸ ಮಾಡೋದಿಲ್ಲ. ಅಥವಾ ನಾನು ತಗೊಂಡು ಹೋಗೋದಿಲ್ಲ, ಅದರಿಂದ ಯಾಕೆ ನಾನು ಇಷ್ಟೊಂದು ಗಮನ ಕೊಟ್ಟು ಕೆಲಸ ಮಾಡ್ಬೇಕು ಅಂತ ನಿರ್ಲಕ್ಷ್ಯದಿಂದನೂ ಕೆಲಸ ಮಾಡೋದಿಲ್ಲ. ತನ್ನ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿ ಅದನ್ನು ಎಲ್ಲ ಹಣವನ್ನು ಸಾಯಂಕಾಲ ಮ್ಯಾನೇಜರ್ಗೆ ಒಪ್ಪಿಸಿ ಅವನು ಮನೆಗೆ ಹಿಂದಿರುಗುತ್ತಾನೆ. ಹಾಗೆಯೇ ತಾತ್ಕಾಲಿಕವಾಗಿ ನಾವು ಇಲ್ಲಿ ಬಂದಿದ್ದೀವಿ, ಒಂದು ಜಾತಿಯಲ್ಲಿ ಅಥವಾ ಒಂದು ಪರಿವಾರದಲ್ಲಿ ಹುಟ್ಟಿದ್ದೀವಿ, ಅದರಿಂದ ಅಲ್ಲಿ ಏನು ಕೆಲಸ ಮಾಡ್ಬೇಕು, ಈ ದೇಹದ ಏನೆಲ್ಲ ಕೆಲಸಗಳಿದೆ, ಒಂದು
ಎರಡು ಕರ್ತವ್ಯಗಳು, ಒಂದು ದೇಹದ ಕರ್ತವ್ಯಗಳು, ಇನ್ನೊಂದು ಆತ್ಮದ ಕರ್ತವ್ಯ, ಸ್ವಧರ್ಮ. ಎರಡು ಧರ್ಮಗಳಿದೆ. ದೇಹದ ಧರ್ಮದವಾಗಿ ಯಾವ್ದೋ ಗಂಡ ಇರ್ತಾನೆ, ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ. ಆ ಕೆಲಸಗಳನ್ನು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು. ಅದ್ರಲ್ಲಿ ಯಾವುದೇ ರೀತಿಯ ಸೋಂಬೇರಿತನ, ನಿರ್ಲಕ್ಷ್ಯ ಇರಬಾರ್ದು, ಎಚ್ಚರಿಕೆಯಿಂದ ಮಾಡ್ಬೇಕು. ಅದ್ರ ಜೊತೆಗೆ ನಮ್ಮ ಆತ್ಮದ ಧರ್ಮ ಯಾವಾಗ್ಲೂ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಾ ಈ ಎಲ್ಲಾ ಕೆಲಸಗಳನ್ನು, ದೈಹಿಕ ಕೆಲಸಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದು ಸಾತ್ವಿಕವಾದಂತಹ ತ್ಯಾಗ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಸಜ್ಜತೆ ತ್ಯಾಗಿ ಸತ್ವ ಸಾಮಿ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವನು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಇಂತಹ ಬುದ್ಧಿವಂತ ತ್ಯಾಗಿಯು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಶುದ್ಧವಾದ ಭಕ್ತನಿಗೆ ಇಂತಹ ಸಮಯ, ದಿಕ್ಕು ಎಲ್ಲ ಇಲ್ಲ. ಎಲ್ಲಾ ಸಮಯದಲ್ಲೂ ಅವನು ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತಾನೆ, ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತಾನೆ. ಈಗ ಭೌತಿಕವಾಗಿ ಕೆಲವು ಕೆಲಸಗಳನ್ನು ಮಾಡ್ಬೇಕಾದ್ರೆ ಸಮಯ ನೋಡ್ತಾರೆ. ರಾಹು ಕಾಲ, ಗುಳಿಕ ಕಾಲ, ಯಮಗಾಂಡ ಕಾಲ ಅಂತೆಲ್ಲ ಕೆಲವು ಸಮಯಗಳಿದೆ. ದೇಹ ತ್ಯಾಗ ಅಗತ್ಯ. ಯೋಗಿ ಅವನು ದೇಹ ತ್ಯಾಗ ಮಾಡ್ಬೇಕಾದ್ರೆ ಉತ್ತರಾಯಣದಲ್ಲಿ ದೇಹ ತ್ಯಾಗ ಮಾಡ್ತಾನೆ. ಹೀಗೆ ಕೆಲವು ಶುಭ ಅಶುಭ ಕಾರ್ಯಗಳು, ಇದೆಲ್ಲ ಭೌತಿಕವಾದ ವಿಷಯಗಳಲ್ಲಿ ಇರುತ್ತೆ. ಅರೆ ಆಧ್ಯಾತ್ಮಿಕ ವಿಷಯಗಳಿಗೆ, ಕೃಷ್ಣನ ಭಕ್ತಿಗೋಸ್ಕರ ಎಲ್ಲಾ ದಿವಸಗಳು ಶುಭ ದಿನ. ಸೋಮವಾರ ಈ ದೇವರಿಗೆ, ಬೇರೆ ಬೇರೆ ದೇವರಿಗೆ ಒಂದೊಂದು ದಿವಸ ಇದೆ. ಅರೆ ಕೃಷ್ಣ ಭಕ್ತಿಗೆ ಎಲ್ಲಾ ದಿವಸಗಳು ಶುಭ ದಿನ, ಎಲ್ಲಾ ಸಮಯಗಳು ಶುಭ ಸಮಯ. ಅದರಿಂದ ಯಾರು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಕೃಷ್ಣನ ನಾಮಸ್ಮರಣೆ ಅನ್ನೋದು ಮಾಡಬಹುದು, ಹಾಗೂ ಮಾಡಲೇಬೇಕು. ಅನೇಕ ಜನ ವಾಸ್ತು ಬಗ್ಗೆನೂ ತುಂಬಾ ಭ್ರಮಿತರಾಗ್ತಾರೆ, ತುಂಬಾ ಅದ್ರ ಬಗ್ಗೆನೆ ಚಿಂತನೆ ಮಾಡ್ತಾ ಇರ್ತಾರೆ. ಅದೇ ನಾವು ನೋಡುವುದು ಉಡುಪಿಯಲ್ಲಿ ಕೃಷ್ಣ ಪರಮಾತ್ಮ ಅವನು ಪಶ್ಚಿಮದ ಕಡೆ ತಿರುಗಿದ್ದಾನೆ. ಸಾಮಾನ್ಯವಾಗಿ ವಿಗ್ರಹಗಳು ಒಂದು ಪೂರ್ವ ದಿಕ್ಕಿಗಿರುತ್ತೆ, ಇಲ್ಲ ಉತ್ತರ ದಿಕ್ಕಿಗಿರುತ್ತೆ. ಅರೆ ಇಲ್ಲಿ ಕೃಷ್ಣ ಪರಮಾತ್ಮ ಅವನು ಪಶ್ಚಿಮ ದಿಕ್ಕಿಗೆ ತಿರುಗ್ಬಿಟ್ಟಿದ್ದಾನೆ. ಹೀಗೆ ಬಾಂಬೆಯಲ್ಲಿರುವ ಇಸ್ಕಾನ್ ಸಂಸ್ಥೆಯಲ್ಲಿ ವಿಗ್ರಹ ಇದು ದಕ್ಷಿಣದ ಕಡೆ ನೋಡ್ತಾ ಇದೆ. ಯಾರೋ ಒಬ್ರು ಕೇಳಿದ್ರು ಪ್ರಭುಪಾದ್ ಇದು ದಕ್ಷಿಣದ ಕಡೆ ತಿರುಗಿ ಇಟ್ಟಿದಾರಲ್ಲ, ಸ್ಥಾಪನೆ ಮಾಡಿದಾರಲ್ಲ, ಹೇಗೆ ಇದು ಅಂತ. ಪ್ರಭುಪಾದ್ ಹೇಳ್ತಾರೆ, ಭಗವಂತ ರಾಸಲೀಲೆ ಮಾಡ್ಬೇಕಾದ್ರೆ ಎಲ್ಲಾ ಕಡೆ ತಿರುಗ್ತಾ ಇರ್ತಾನೆ, ಹೀಗೆ ಎಲ್ಲಾ ಗೋಪಿಕೆಯರ ಜೊತೆ ನೃತ್ಯ ಮಾಡ್ತಾ ಇರ್ತಾರೆ. ಆಗ ಒಂದು ದಕ್ಷಿಣ ಕಡೆಗೆ ನೋಡ್ತಾ ಇದ್ದಾಗ ಈ ಮಂದಿರ ಒಂದು ಸ್ಥಾಪನೆ ಆಯ್ತು ಅಂತ. ಹೀಗೆ ಇರುವಂತ ಅವಕಾಶದಲ್ಲಿ ನಾವು ಯಾವಾಗಲೂ ಕೃಷ್ಣನ ಸ್ಮರಣೆ ಅನ್ನೋದು ಮಾಡಬೇಕು. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಇದೆಲ್ಲ ವಿಗ್ರಹ ಪೂಜೆ, ಇದಕ್ಕೆಲ್ಲ ಅನೇಕ ನಿಯಮಗಳಿಂದ ಪಾಲನೆ ಮಾಡುವಂತ ಶಕ್ತಿ ಇತ್ತು, ಜನರಿದ್ರು. ಕಲಿಯುಗದಲ್ಲಿ ಅಷ್ಟೊಂದು ನಿಯಮಗಳು, ವಿಗ್ರಹಾರ್ಚನೆ ಮಾಡ್ಲಿಕ್ಕೆಲ್ಲ ಎಲ್ರಿಗೂ ಸಾಧ್ಯ ಇಲ್ಲ. ಅದರಿಂದ ಕಲಿಯುಗದಲ್ಲಿ ಕೊಟ್ಟಿರುವಂತಹ ಮಾರ್ಗ ಹರಿಯ ನಾಮ ಕೀರ್ತನೆ. ಇದನ್ನು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಆಚರಣೆ ಮಾಡಬಹುದು. ಹಾಗೂ ಸತ್ಯ, ತ್ರೇತ, ದ್ವಾಪರ ಯುಗದಲ್ಲಿ ಏನು ಆ ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರು, ವಿಗ್ರಹ ಪೂಜೆ, ಯಜ್ಞ, ಹಾಗೂ ದಾನ, ತಪಸ್ಯಗಳು, ಇದೆಲ್ಲವೂ ಕೂಡ ಈ ಹರಿನಾಮ ಸಂಕೀರ್ತನೆಯಿಂದ ನಮಗೆ ಕಲಿಯುಗದಲ್ಲಿ ಪ್ರಾಪ್ತಿ ಆಗತ್ತೆ. ನಾಹಿ ದೇಹ ಭೃತ ಶಕ್ಯಂ ತ್ಯಕ್ತುಂ ಕರ್ಮಣ್ಯ ಶೇಷತಃ ಯಸ್ತು ಕರ ಫಲತ್ಯಾಗಿ ಸ ತ್ಯಾಗಿತ್ಯ ವಿಧೀಯತೆ. ದೇಹಧಾರಿಯಾದವನಿಗೆ ಎಲ್ಲಾ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮಫಲವನ್ನು ತ್ಯಜಿಸುವವನನ್ನು ನಿಜವಾಗಿ ತ್ಯಾಗ ಎಂದು ಕರೆಯುತ್ತಾರೆ. ಈ ಶರೀರ ಸಿಕ್ಕಿದಾಗ ನಾವು ಎಲ್ಲಾ ಕರ್ಮಗಳನ್ನು ತ್ಯಾಗ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಕರ್ಮ ಫಲಗಳನ್ನು ತ್ಯಜಿಸುವವನು, ಯಾವುದಕ್ಕೂ ಅಪೇಕ್ಷೆ ಇರಬಾರದು. ತಂದೆ ತಾಯರಿಗೆ ನನ್ ಮಕ್ಕಳು ದೊಡ್ಡವರಾದ್ಮೇಲೆ ಇವ್ರು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಹಣ ಸಂಪಾದನೆ ಮಾಡಿ ನಮ್ಮನ್ನ ಫಾರಿನ್ ಕರ್ಕೊಂಡು ಹೋಗ್ತಾರೆ, ನಮ್ಗೆ ಆ ಬಟ್ಟೆಗಳು ಕೊಡ್ತಾರೆ, ವಜ್ರ ವೈಡೂರ್ಯಗಳು ಕೊಡ್ತಾರೆ, ಇದೆಲ್ಲ ಅಪೇಕ್ಷೆ ಇರಬಾರ್ದು. ಇದೇ ಕರ್ಮ ಫಲ ತ್ಯಾಗ. ಎಲ್ಲಾ ಜೀವಿಗಳು, ಎಲ್ಲಾ ಜೀವಾತ್ಮ ಅವರವರ ಕರ್ಮಗಳನುಸಾರ ಬಂದಿದೆ, ನಾನು ಬಂದಿದ್ದೀನಿ. ಅದೇ ನಮ್ಮ ನಿಜವಾದ ಉದ್ದೇಶ ಏನು? ಯಾವಾಗ ನಾವು ನಮ್ಮ ಲಕ್ಷ್ಯ, ಮನುಷ್ಯನ ಜನದ ಲಕ್ಷ್ಯ ಏನು ಅಂತ ತಿಳ್ಕೊಂಡ್ಬಿಟ್ರೆ, ಆವಾಗ ನಮ್ಗೆ ಯಾವ್ದ್ರ ಮೇಲೆ ಆಸಕ್ತಿ ಅನ್ನೋದು ಇರೋದಿಲ್ಲ. ಸ್ಪಷ್ಟವಾಗಿ ನಾವು ಕೃಷ್ಣ ತೃಪ್ತಿಗೋಸ್ಕರ ಕೆಲಸ ಅನ್ನೋದು ಮಾಡ್ತೀವಿ.
ಯಾವುದೇ ಆಸಕ್ತಿ ಇಲ್ಲದೆ ಕೆಲಸಗಳನ್ನು ಮಾಡ್ತೀವಿ. ಆದ್ರೆ ಯಾವಾಗ ನಮ್ಗೆ ಈ ಜ್ಞಾನ ಇರೋದಿಲ್ಲ, ನಾನು ಈ ತಾತ್ಕಾಲಿಕವಾದ ದೇಹ ಪಡೆದಿದ್ದೀನಿ, ಮತ್ತೆ ನಾನು ಕೃಷ್ಣ ಭಕ್ತಿ ಮಾಡದೇ ಇದ್ರೆ ತಿರ್ಗಾ ಪುನರ್ಜನ್ಮ ಆಗುತ್ತೆ, ಇಂತಹ ಜ್ಞಾನ ಇಲ್ಲದೆ ಇರುವವರು ಸಂಸಾರದ ವಿಷಯಗಳಿಗೆ ಮೋಹಿತರಾಗಿ ಅವರು ಫಲಾಪೇಕ್ಷೆಯಿಂದ ಕೆಲಸವನ್ನು ಮಾಡ್ತಾರೆ. ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಈ ದೇಹ ಅಲ್ಲ, ನಾನೊಂದು ಜೀವಾತ್ಮ, ಕೃಷ್ಣ ನನ್ನ ನಿಜವಾದಂತಹ ಪತಿ, ನಾನು ಆ ಭಗವಂತ ಜಗತ್ಪತಿಯ ಜೊತೆ ನಾನು ಯಾವಾಗ ಇರ್ಬೇಕು, ಈ ಜಗತ್ತು ತಾತ್ಕಾಲಿಕ ಜಗತ್ತನ್ನು ಬಿಟ್ಟು ನಾನು ಆ ಲೋಕಕ್ಕೆ ಹೋಗಬೇಕು, ಯಾವಾಗ ಹೋಗ್ತೀನಿ, ಯಾವಾಗ ಕೃಷ್ಣ ನಮ್ಮನ್ನು ಕಾಣಿಸ್ಕೊತಾನೆ. ಸೊ ಈ ಆಸಕ್ತಿ ಮನಸ್ಸಲ್ಲಿ ಇದ್ರೆ ಆಗ ನಾವು ಮಾಡುವಂತ ಕೆಲಸದಲ್ಲಿ ನಮ್ಗೆ ಯಾವುದೇ ರೀತಿಯ ಆಸಕ್ತಿ ಅಪೇಕ್ಷೆಗಳಿರೋದಿಲ್ಲ. ಉತ್ಸಾಹದಿಂದ ಕೆಲಸಗಳು ಮಾಡ್ತೀವಿ, ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೀವಿ, ಹಾಗೂ ಕೃಷ್ಣನ ಪ್ರೀತಿಯನ್ನು ಪ್ರಾಪ್ತಿ ಮಾಡ್ತೀವಿ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲಾ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯಾಗಿ ಪರಮಾತ್ಮ. ಈ 5 ಕ್ರಿಯೆಯು 5 ಅಂಶಗಳು. ಒಂದು ಕಾರ್ಯ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ 5 ಅಂಶಗಳಿದೆ. ಕರ್ಮಸ್ಥಳ ಅಂದ್ರೆ ಈ ದೇಹ ಬೇಕು, ಹಾಗೂ ಕರ್ತ ಜೀವಾತ್ಮ, ವಿವಿಧ ಇಂದ್ರಿಯಗಳು ಹಾಗೂ ವಿವಿಧ ಪ್ರಯತ್ನಗಳು ಹಾಗೂ ಪರಮಾತ್ಮ. ಇದೆಲ್ಲ ಸೇರಿದಾಗ ಒಂದು ಕಾರ್ಯ ಪೂರ್ಣ ಆಗತ್ತೆ. ಅನೇಕ ಜನ ಅಹಂಕಾರದಿಂದ ನನ್ನ ಕೈಯಲ್ಲಿ ಶಕ್ತಿ ಇದೆ, ನನ್ನ ಹಣೆ ಬರ ನಾನು ಬದಲಾಯಿಸ್ತೀನಿ, ನನ್ನ ಶಕ್ತಿಯಿಂದ ನನ್ನ ಕೈನ ರೇಖೆಗಳನ್ನು ಬದಲಾಯಿಸ್ತೀನಿ ಅಂತೆಲ್ಲ ಡಂಬಾಚಾರ ಮಾಡ್ತಾರೆ. ಅರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, 5 ವಿಷಯಗಳು ಕೂಡ್ ಬಂದ್ರೆ ಮಾತ್ರ ಕಾರ್ಯ ಸಫಲವಾಗುತ್ತೆ. ಒಬ್ಬನ ಎಷ್ಟು ಬೇಕಾದ್ರೂ ಪ್ರಯತ್ನ ಮಾಡ್ಬೋದು, ಕೊನೆಯಲ್ಲಿ ದೇಹ, ಕರ್ತ, ವಿಧ ಇಂದ್ರಿಯಗಳು, ವಿಧ ಪ್ರಯತ್ನಗಳು ಮಾಡ್ಬೋದು, ಆದ್ರೆ ಎಲ್ಲಕ್ಕಿಂತ ಮುಖ್ಯ ಪರಮಾತ್ಮನ ಕೃಪೆ ಇದ್ರೆ ಮಾತ್ರ ಕಾರ್ಯ ಸಫಲ ಆಗತ್ತೆ. ಪರಮಾತ್ಮನ ಕೃಪೆ ಇಲ್ಲದೆ ಇದ್ರೆ ಕಾರ್ಯ ಸಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಮುದ್ರ ಮಂಥನ ಆಗುತ್ತೆ, ಸಮುದ್ರ ಮಂಥನ ಆಗಿ ಕೃಷ್ಣ ನಾನು ಅವತಾರಗಳನ್ನು ತಾರ್ತಾನೆ, ಕೂರ್ಮ, ಅನಂತರ ಎಲ್ಲಾ ರೀತಿಯ ಸಹಾಯ ಮಂಥನ ಮಾಡ್ಲಿಕ್ಕೆ ಗರುಡ ಕಳಿಸಿ ಪರ್ವತವನ್ನು ಸಮುದ್ರದಲ್ಲಿ ಹಾಕುವಂತದ್ದು ಆ ಉಪಾಯ ಕೊಟ್ಟವನು ಅವನೇ. ವಾಸುಕಿಂತಂದು ಅದನ್ನ ಹೇಗ್ ಮಂಥನ ಮಾಡೋದು ಎಲ್ಲಾ ವಿಷ್ಣು ಸಹಾಯ ಮಾಡ್ತಾನೆ. ಅರೆ ಎಲ್ಲಾ ಅನಂತರ ಅಮೃತ ಬಂದಾಗ ಹೇಗೆ ರಾಕ್ಷಸರು ಅದನ್ನ ಕತ್ಕೊಂಡು ಹೋದಾಗ ಮತ್ತೆ ಮೋಹಿನ ರೂಪವನ್ನು ತಾಳಿ ಆ ಅಮೃತವನ್ನು ದೇವತೆಗಳಿಗೆ ಕೊಡ್ತಾನೆ. ಅರೆ ಕೊನೆಯಲ್ಲಿ ಎಲ್ಲಾ ದೇವತೆಗಳು ಅಸುರರನ್ನು ಸೋಲ್ಸಿ ಅವ್ರನ್ನ ಓಡಿಸ್ಬಿಟ್ಟು ನಾನ್ ಮಾಡಿದ್ದು ಅಂತ ಜಂಬ ಕೊಚ್ಕೋತಾ ಇರ್ತಾರೆ. ಇಂದ್ರ ಜಂಬ ಕೊಚ್ಕೋತಾನೆ, ವಾಯು ಜಂಬ ಕೊಚ್ಕೋತಾನೆ, ಅಗ್ನಿ ಜಂಬ ಕೊಚ್ಕೋತಾನೆ. ಹೀಗೆ ಎಲ್ರು ದೇವತೆಗಳು ನಾವು ಮಾಡಿದ್ದು ಜಂಬ ಕೊಚ್ಕೋತಾ ಇರ್ತಾರೆ. ಆಗ ನಾರದ ಮುನಿ ನೋಡ್ತಾರೆ, ಸ್ವಲ್ಪ ಸಮಯದ ಮುಂಚೆ ಎಲ್ರು ಹೋಗಿ ವಿಷ್ಣು ಹತ್ರ ಕಾಲಕ್ಕೆ ಬಿದ್ದು ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನಮ್ಮನ್ನು ಕಾಪಾಡಿ, ರಕ್ಷಣೆ ಮಾಡಿ ಅಂತ. ಈಗ ವಿಷ್ಣು ಎಲ್ಲ ಸಹಾಯ ಮಾಡದ್ಮೇಲೆ ಅಷ್ಟು ಬೇಗ ಮರ್ತು ಹೋಗ್ಬಿಟ್ಟು ಅಹಂಕಾರದಲ್ಲಿ ನಾನ್ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಾ. ಸರಿ, ನಾರದ ಮುನಿ ಒಂದು ಹುಲ್ಲುಗಡ್ಡಿ, ಒಂದು ಸಣ್ಣ ಗರಿಕೆ ಹುಲ್ಲು ತಗೊಂಡು ಇಡ್ತಾರೆ. ಯಾರಾದ್ರೂ ಈ ಗರಿಕೆ ಹುಲ್ಲನ್ನು ಅಲ್ಲಾಡ್ಸಿ ನೋಡೋಣ ಅಂತ ಎಲ್ಲಾ ದೇವತೆಗಳು ಪ್ರಯತ್ನ ಮಾಡ್ತಾರೆ. ವಾಯು ಗಾಳಿ ಬೀಸ್ತಾನೆ, ಭಯಂಕರವಾದ ಬಿರುಗಾಳಿ ಬೀಳಿಸ್ತಾನೆ, ಮತ್ತೆ ಇಂದ್ರ ಭಯಂಕರವಾದ ಮಳೆ ಸಿಡಿಲು ಬಡಿಸ್ತಾನೆ, ಅಗ್ನಿ ಎಲ್ಲಾ ಬೆಂಕಿಯಲ್ಲಿ ಭಯಂಕರವಾದ ಬೆಂಕಿಯನ್ನು ಹಾಕ್ತಾನೆ. ಎಲ್ಲಾ ದೇವತೆಗಳು ಅವರವರ ಶಕ್ತಿ ಏನೆಲ್ಲ ಇದೆ ಎಲ್ಲಾ ಪ್ರಯತ್ನ ಮಾಡಿದ್ರು ಕೂಡ ಒಂದು ಹುಲ್ಲುಗಡ್ಡೆಯನ್ನು ಕೂಡ ಅಲ್ಲಾಡ್ಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಆಗ ನಾರದ ಮುನಿ ಹೇಳ್ತಾನೆ, ನಿಮ್ಮ ಎಲ್ಲಾ ಶಕ್ತಿಗಳು ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಹುಲ್ಲುಗಡ್ಡಿ ಕೂಡ ಅಲ್ಲಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪರಮಾತ್ಮನ ಕೃಪೆ ಇಲ್ಲದೆ, ಅನುಮತಿ ಇಲ್ಲದೆ ಯಾವ ಕೆಲಸವೂ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅಲ್ಲಿ ನಾರದ ಮುನಿ ಎಲ್ಲಾ ದೇವತೆಗಳಿಗೆ ಸ್ಮರಣೆ ಮಾಡಿಸ್ತಾರೆ. ಈ ಭೌತಿಕ ಜಗತ್ತು ಹಾಗೆ, ಭೌತಿಕ ಜಗತ್ತಲ್ಲಿ ಒಂದು ಕ್ಷಣ ಭಗವಂತನ ಚಿಂತನೆ ಇರುತ್ತೆ. ಅನಂತರ ಭಗವಂತ ಯಾವಾಗ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ಕೊತಾನೆ, ಆಶೀರ್ವಾದ ಮಾಡ್ತಾನೆ, ನಮ್ಮ ಕಷ್ಟಗಳು ಹೋಗುತ್ತೆ, ಮತ್ತೆ ತಿರ್ಗಾ ಮಾಯೆ ಆವರಿಸ್ಕೊಂಡ್ ಬರುತ್ತೆ. ಮತ್ತೆ ಪುನಃ ಭಗವಂತನ ಮರಿತೀವಿ, ಕಷ್ಟಗಳಿಂದ ಹೊರ ಬಂದ ತಕ್ಷಣ ಭಗವಂತ ಮರ್ತು ಹೋಗ್ತಾನೆ, ಮತ್ತೆ ಪುನಃ ಭೌತಿಕ ಭೋಗದಲ್ಲಿ ತೊಡಗ್ತೀವಿ. ಸೊ ಹೀಗೆ ಮಾಯಾ ಪ್ರಭಾವ. ಅದರಿಂದ ನಾವ್ ಯಾವಾಗ ಎಚ್ಚರ ಇರಬೇಕು, ಭೌತಿಕ ವಸ್ತುಗಳ ಮೇಲೆ ಆಸೆ ಇರಬಾರ್ದು. ಭೌತಿಕ ಕಷ್ಟ, ಸುಖ, ದುಃಖಗಳಿಗೆ ನಾವು ವಿಚಲಿತರಾಗಬಾರ್ದು. ದುಃಖ ಇರ್ಲಿ, ಸುಖ ಇರಲಿ, ಎಲ್ಲವೂ ಭಗವಂತನ ಕೃಪೆ.
ಭಗವಂತ, ನಾನು ಭಗವಂತನ ಭಕ್ತಿ ಮಾಡಬೇಕು, ಈ ಭಾವನೆ ನಮ್ಮಲ್ಲಿ ದೃಢವಾಗಿರ್ಬೇಕು. ಭಗವಂತನ ನಾವು ಏನು ಕೇಳಬಾರ್ದು, ಈ ಕಷ್ಟದಿಂದ ಪಾರ್ ಮಾಡು, ನನ್ಗೆ ಅದು ಬೇಕು ಇದು ಬೇಕು, ಇಲ್ಲ. ಭಗವಂತ, ನೀನನ್ನು ನೋಡ್ಕೊ ಅಷ್ಟೇ. ನಾನಿನ್ನ ನಾಮ ಜಪ ಯಾವಾಗ್ಲೂ ಮಾಡ್ತೀನಿ, ನಿನ್ನ ಸೇವೆ ಮಾಡ್ತೀನಿ, ನನ್ಗೇನ್ ಬೇಕು ಕೊಡುವಂಥದ್ದು ಅದು ನಿನಗ್ ಬಿಟ್ಟಿರುವುದು. ಹೇಗೆ ಮಗು ಸಂಪೂರ್ಣವಾಗಿ ತಾಯಿ ಮೇಲೆ ಅವಲಂಬಿತವಾಗಿರುತ್ತೆ, ಹಾಗೆ ನಾವು ಕೂಡ ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾದಾಗ ಎಲ್ಲ ಭ್ರಮೆಗಳು ನಮ್ಮಿಂದ ದೂರವಾಗತ್ತೆ. ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಹಾಗೂ ಪರಮಾತ್ಮ. ಕಳ್ಳನಲ್ಲೂ ಭಗವಂತ ಇದ್ದಾನೆ. ಭಗವಂತನ ಕೃಪೆ ಇದ್ರನೆ ಕಳ್ಳತನ ಆಗ್ಲಿಕ್ಕೆ ಸಾಧ್ಯ. ಹಾಗೆ ಇದು ಪ್ರಹ್ಲಾದ್ ಮಹಾರಾಜ ಹೇಳಿದ್ದ, ಎಲ್ಲಾ ಕಡೆ ಭಗವಂತ ಇದ್ದಾನೆ. ಹಿರಣ್ಯಕಶಿಪು ನಿನ್ನ ಶರೀರದಲ್ಲೂ ಭಗವಂತ ಇದ್ದಾನೆ. ಭಗವಂತನ ಕೃಪೆಯಿಂದಲೇ ನಿನಗೆ ಇಷ್ಟು ಶಕ್ತಿ ಅನ್ನೋದು ಬಂದಿರುವಂತಹದ್ದು. ಅದೇ ನೀನು ದುಷ್ಟ ವ್ಯಕ್ತಿ, ಅಜ್ಞಾನಿ, ಅಹಂಕಾರಿ, ಭಗವಂತ ಕೊಟ್ಟಂತಹ ಕೃಪೆಯನ್ನು ಮರೆತು ಭಗವಂತನ ಮೇಲೆ ದ್ವೇಷಿಯಾಗಿದೀಯಾ. ಅರೆ ನಾನು ಭಗವಂತ ಕೊಟ್ಟಂತ ಕೃಪೆಯಿಂದ ಭಗವಂತನ ಭಕ್ತಿ ಅನ್ನೋದು ಮಾಡ್ತಾ ಇದ್ದೀನಿ. ಇದೇ ಅಸುರರಿಗೂ ಸುರರಿಗೂ ಇರೋ ವ್ಯತ್ಯಾಸ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ ಸ ಪಶ್ಯತಿ ಧರ್ಮತಿ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನು ಒಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯ ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು. ಹಿಂದಿನ ಅಧ್ಯಾಯದಲ್ಲೇ ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಜ್ಞೇಯ, ಜ್ಞಾನ ಅಂದ್ರೆ ಎಲ್ಲ ನಮ್ಮ ಕರ್ತವ್ಯಗಳು, ಜೀವದ ಗುಣಗಳು. ಅನಂತರ ನಮ್ಮ ಗುರಿ, ಭಗವಂತನ ಪ್ರಾಪ್ತಿ, ಈ ವಿಷಯಗಳ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದೇವೆ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾವಚ್ಚನು ತನ್ಯಪಿ. ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ. ಇಲ್ಲಿ ಕೃಷ್ಣ ಮತ್ತೆ ಪುನಃ ತ್ರಿಗುಣಗಳ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾನೆ. 19ರಿಂದ 40 ಶ್ಲೋಕಗಳಲ್ಲಿ ಜ್ಞಾನ 3 ಗುಣಗಳಲ್ಲಿರುತ್ತೆ. ಕೆಲಸ ಮಾಡುವಂತಹದ್ದು ಇದು 3 ಗುಣಗಳಲ್ಲಿರುತ್ತೆ. ಹಾಗೂ ನಿರ್ಣಯ 3 ಗುಣಗಳಲ್ಲಿ, ಹಾಗೂ ಸಂತೋಷ 3 ಗುಣಗಳಲ್ಲಿ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ವಿಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ನಿಜವಾದ ಜ್ಞಾನ, ಸಾತ್ವಿಕ ಜ್ಞಾನ ಅಂದ್ರೆ ಏನು? ಎಲ್ಲರಲ್ಲೂ ಜೀವಾತ್ಮ ಇದೆ, ಹಾಗೂ ಎಲ್ಲರನ್ನೂ ಪರಮಾತ್ಮ ನೋಡಿಕೊಳ್ಳುತ್ತಿದ್ದಾನೆ. ಒಬ್ಬನೇ ಪರಮಾತ್ಮ ಎಲ್ಲಾ ಜೀವಿಗಳಲ್ಲೂ ಇದ್ದಾನೆ, ಹಾಗೂ ಎಲ್ಲಾ ಜೀವಿಗಳಿಗೆ ಅವರವರ ಕರ್ಮ ಫಲಗಳ ಅನುಸಾರ ಅವರಿಗೆ ಮಾರ್ಗದರ್ಶನ ಕೊಡುತ್ತಾನೆ. ಇದು ಸಾತ್ವಿಕವಾದಂತಹ ಚಿಂತನೆ. ಜ್ಞಾನ, ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಯಾರು ಭೇದ ಭಾವ ಮಾಡ್ತಾರೆ, ಇದೆಲ್ಲ ಬೇರೆ ಬೇರೆ ಜೀವಿಗಳು, ಅವ್ರು ಬೇರೆ, ನಾನ್ ಬೇರೆ, ಹೀಗೆ ಬೇರೆ ಬೇರೆ ಜೀವಿಗಳು ಅಂತ ಚಿಂತನೆ ಮಾಡುವಂತವನು ರಾಜಸ ಗುಣದವನು ಈ ಜ್ಞಾನ. ತಾಮಸ ಗುಣದವನು ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳಿದ್ದಾರೆ.
ಇಲ್ಲಿ ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡಬಾರ್ದು ಇಂತಹ ಒಂದು ತಿಳುವಳಿಕೆ ಇಲ್ಲ, ಸತ್ಯದ ತಿಳುವಳಿಕೆ ಇಲ್ಲ. ಇದೆಲ್ಲವೂ ಕೂಡ ತಾಮಸ ಗುಣದ ಒಂದು ಭೌತಿಕವಾದಂತಹ ವಿಷಯಗಳು. ಎಲ್ಲವನ್ನು ಭೇದ ಭಾವ ಮಾಡ್ತೀವಿ. ರಾಜಸ ಗುಣದಲ್ಲಿ ಒಬ್ಬ ಇವನು ಬೆಳ್ಳಗಿದ್ದಾನೆ, ಇವನು ಕಪ್ಪಗಿದ್ದಾನೆ, ಇವನು ಶ್ರೀಮಂತನಿದ್ದಾನೆ, ಇವನು ಬಡವನಿದ್ದಾನೆ, ಅವನ್ ಬೇರೆ ಇವನ್ ಬೇರೆ, ಇವನು ನೀಚ ಜಾತಿಯವನು, ನಾನ್ ಮೇಲ್ಮಟ್ಟವನು, ನಾವ್ ಈ ದೇಶದವರು, ಅವ್ರು ಬೇರೆ ದೇಶದವರು, ಇದೆಲ್ಲ ರಾಜಸ ಗುಣ. ಸಾತ್ವಿಕ ಗುಣದ ಜ್ಞಾನ ಏನು? ಆತ್ಮವತ್ ಸರ್ವಭೂತೇಶು, ಎಲ್ಲಾ ಜೀವಿಗಳಿಗೆ ಆತ್ಮ ಇದೆ, ಭಗವಂತನ ಅಂಶ ಅನ್ನೋದು ಎಲ್ಲಾ ದೇಹದಲ್ಲೂ ಇದೆ. ಹಾಗೂ ಸ್ವಯಂ ಭಗವಂತನು ಕೂಡ ಎಲ್ಲಾ ದೇಹದಲ್ಲಿ ನಿವಾಸನಾಗಿದ್ದಾನೆ. ಅದರಿಂದ ಎಲ್ಲರಿಗೂ ಗೌರವಿಸಬೇಕು, ಅನಾವಶ್ಯಕವಾಗಿ ಯಾರಿಗೂ ನೋವು ಕೊಡಬಾರ್ದು. ಇದು ಸಾತ್ವಿಕವಾದಂತಹ ಜ್ಞಾನ. ನಾವು ಇಂತಹ ಜ್ಞಾನ ಯಾಕೆ ಕಳ್ಕೊಂಡಿದೀವಿ? ಯಾಕೆ ನಮ್ಮಲ್ಲಿ ಎಂತಹ ಭೇದ ಭಾವ ಮಾಡುವಂತ ಬುದ್ಧಿ, ಹಾಗೂ ಯಾಕೆ ಕೆಲವೊಮ್ಮೆ ನಮಗೆ ತುಂಬಾ ಅಜ್ಞಾನದು ತುಂಬಿಕೊಳ್ಳುತ್ತೆ? ಇದಕ್ಕೆಲ್ಲ ಕಾರಣ ನಾವು ಹೋಗಿರುವಂತಹ ಶಾಲೆ, ನಮ್ಮ ವಿದ್ಯಾಭ್ಯಾಸ. ನಾವು 18 ವರ್ಷಗಳು LKG ಇಂದ ಹಿಡಿದು ಡಿಗ್ರಿ ಮುಗಿಯೋ ತನಕ 10, 13, 15, 16, 18 ವರ್ಷ, ಹೌದು, ಗ್ರಾಜುಯೇಷನ್ ಆಗೋ ತನಕ 18, 19 ವರ್ಷ ಆಗತ್ತೆ. ಅಲ್ಲಿ ಎಷ್ಟೆಷ್ಟು ಪುಸ್ತಕಗಳನ್ನ ಓದ್ತೀವಿ. ಆ ಪುಸ್ತಕಗಳಲ್ಲೆಲ್ಲ ಓದೋದು, ಅಲ್ಲಿಗೆ ಸ್ವಲ್ಪವೂ ಕೂಡ ಸಂಸ್ಕಾರಗಳ ಬಗ್ಗೆ ಏನೋ ವಿಷಯನೂ ಇಲ್ಲ. ಹೇಗೆ ನಾವು ಗೌರವಿಸಬೇಕು, ಹೇಗೆ ನಮ್ಮ ಭಾವನೆಗಳನ್ನು ನಿಯಂತ್ರಣ ಇಟ್ಕೋಬೇಕು, ಹಿರಿಯರು ಕಿರಿಯರು, ಇಂತಹ ಯಾವುದೇ ರೀತಿಯ ಜ್ಞಾನ ನಮ್ಗೆ ಶಾಲಾ ಕಾಲೇಜುಗಳು ಸಿಗೋದಿಲ್ಲ. ಆ ಸಿಗುವಂತಹ ಜ್ಞಾನವೂ ಕೂಡ ನಮ್ಗೆ ಎಲ್ಲಿ ಕೂಡ ಉಪಯೋಗ ಅನ್ನೋದು ಆಗೋದಿಲ್ಲ. ಅನೇಕ ಮ್ಯಾಥಮೆಟಿಕ್ಸ್ ಓದ್ತೀವಿ, ಬೇರೆ ಬೇರೆ ಲೆಕ್ಕಗಳು ಓದ್ತೀವಿ, ಅದೆಲ್ಲ ಎಲ್ಲೂ ಕೂಡ ನಾವು ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಳೋದೇ ಇಲ್ಲ. ಆದ್ರೂ ಕೂಡ ಎಲ್ಲರಿಗೂ ಒಂದೇ ತರ ಜ್ಞಾನ ಅನ್ನೋದು ಸಿಗ್ತಾ ಇರುತ್ತೆ. ಎಲ್ರೂ ಕೂಡ ಅನೇಕ ಜನ ಓದ್ತಾರೆ, ಅನಂತರ ಬೇರೆನೋ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸುಮ್ನೆ ಮಾಡ್ಬೇಕು, ತಂದೆ ತಾಯಿರು ಹಾಕಿರ್ತಾರೆ, ಬಲವಂತವಾಗಿ ಮಾಡಿರ್ತಾರೆ, ಒತ್ತಾಯಿಸಿರ್ತಾರೆ. ತಂದೆ ತಾಯಿ ಭಯದಿಂದ, ಸಮಾಜದ ಭಯದಿಂದ ಸುಮ್ನೆ ಓದ್ತಾ ಇರ್ತಾರೆ. ಅದ್ರಲ್ಲಿ ಯಾವುದೇ ರೀತಿಯ ಜ್ಞಾನ ಅನ್ನೋದು ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಮಂಗನಿಂದ ಮಾನವ, ಇದೆಲ್ಲ ನಾವು ಓದಿದ್ದೀವಿ. ಇದು ಓದಿ ಕೂಡ ತಂದೆ ತಾಯಿರು ಯಾವತ್ತು ಇಂತಹ ಎಲ್ಲ ಜ್ಞಾನ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದಾರ, ಇದು ಸರಿನಾ, ಇದು ತಪ್ಪಲ್ವಾ ಅಂತ ಯಾರು ಅವರು ಕೂಡ ಪ್ರಶ್ನಿಸಿಲ್ಲ. ಯಾಕಂದ್ರೆ ಅವ್ರಿಗೂ ಜ್ಞಾನ ಇಲ್ಲ. ಭಗವಂತನಿಗೆ ನಂಬಿಕೆನ ಹೋಗಲಾಡಿಸುವಂತಹ ಒಂದು ವಿಷಯ ಇದು, ಮಂಗನಿಂದ ಮಾನವ. ಸೊ ಇದೆಲ್ಲ ಓದ್ತಾ ಇದೀವಿ. ಆದ್ರೂ ತಂದೆ ತಾಯಿರು ಯಾವತ್ತೂ ಇದನ್ನ ವಿರೋಧಿಸಿಲ್ಲ. ಅವ್ರು ಹೋಗಿ ಶಾಲಾ ಕಾಲೇಜ್ಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ ಇಂತಹ ವಿದ್ಯಾಭ್ಯಾಸ ಯಾಕೆ ಕೊಡ್ತಾ ಇದೀವಿ, ನಾವೆಲ್ಲ ಮಂಗನಿಂದ ಬಂದಿರುವಂತದ್ದು, ವಿರೋಧ ಮಾಡ್ಲಿಲ್ಲ. ಅದ್ರಲ್ಲಿ ರ್ಯಾಂಕ್ ತೆಗೆದ್ರೆ ನಮ್ಗೆಲ್ಲ ಬೇಷ್ ಅಂತ ಇದ್ರು. ಹೀಗೆ ಎಲ್ಲ ಅಜ್ಞಾನ. ಶಾಲಾ ಕಾಲೇಜ್ಗಳಲ್ಲಿ ಪರಮಾತ್ಮ ಯಾರು, ಪ್ರಕೃತಿ ಏನು, ಹೇಗೆ ಗೌರವ ಕೊಡೋದು, ಇಂಥ ವಿಷಯಗಳು ಏನೂ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ, ಶಾಲೆಯಲ್ಲೇ ಇವಾಗೆಲ್ಲ ಅನೇಕ ಸ್ಕೂಲ್ಗಳಲ್ಲಿ ಹೇಗೆ ಕಾಂಡೋಮ್ ಉಪಯೋಗಿಸ್ಬೇಕು, ಗರ್ಭ ನಿರೋಧಕ ಪದಾರ್ಥಗಳೇನು, ಇದೆಲ್ಲ ವಿಷಯಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ಯಾವುದು ಭಕ್ತಿಗೆ ಸಂಬಂಧಪಟ್ಟಂತದ್ದು ಯಾವುದು ಕೂಡ ಇಲ್ಲ. ಈ ಎಲ್ಲ ಜ್ಞಾನ ಯಾಕೆ ಬೇಕಾಗಿದೆ? ಗರ್ಭ ನಿರೋಧಕ ವಿಷಯಗಳು ಯಾಕೆ ಶಾಲಾ ಮಕ್ಕಳಿಗೆ ಬೇಕಾಗಿದೆ? ಮದುವೆ ವಯಸ್ಸಿರೋದು ಗಂಡು ಮಕ್ಕಳಿಗೆ 18 ವರ್ಷ, 21 ವರ್ಷ, ಸ್ತ್ರೀಯರಿಗೆ 18 ವರ್ಷ. ಅದಕ್ಕಿಂತ ಮುಂಚೆನೆ ಈ ಎಲ್ಲ ಜ್ಞಾನ 15 ವರ್ಷದಲ್ಲಿ ಈ ಜ್ಞಾನ ಯಾಕೆ ಕೊಡ್ಲಾಗತ್ತೆ? ಎಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು? ಸೊ ಇದೆಲ್ಲ ಜ್ಞಾನ ಸಿಕ್ಕಾಗ, ಇಂತಹ ದುಷ್ಟ ಜ್ಞಾನಗಳು ಸಿಕ್ಕಾಗ ಅದನ್ನು ಕಾರ್ಯಗತಗೊಳಿಸ್ಲಿಕ್ಕೆ ಮನಸ್ಸು ಪ್ರಯತ್ನ ಮಾಡುತ್ತೆ. ಹೌದು, ಇದೆಲ್ಲ ಇದೆಯಲ್ಲ, ಎಲ್ಲಿ ಪ್ರಯೋಗ ಮಾಡ್ಬೇಕು, ಹೇಗ್ ಪ್ರಯೋಗ ಮಾಡ್ಬೇಕು? ಇದಕ್ಕೂ ಯಾರು ತಂದೆ ತಾಯಿರು ವಿರೋಧ ಮಾಡ್ಲಿಲ್ಲ, ಸರ್ಕಾರ ವಿರೋಧ ಮಾಡ್ಲಿಲ್ಲ. ಸೊ ಇಂತಹ ಚಿಂತನೆಯಿಂದ ಬೆಳೆದಂತಹ ಜನ ಟಿವಿ ಫಿಲಂಗಳನ್ನ ನೋಡ್ತಾ ಈ ಏನೆಲ್ಲ ನೋಡ್ತಾ ಇದ್ವು, ತಲೆಯೊಳಗೆ ತುಂಬ್ತಾ ಇದೆ. ಮತ್ತೆ ಈ ಸಮಾಜ, ಸಮಸ್ತ ಸಮಾಜ ಹಾಳಾಗ್ತಾ ಇದೆ. ಆದ್ರಿಂದ ಇದಕ್ಕೆಲ್ಲ ಕಾರಣ ನಮ್ಮ ಒಂದು ಶಾಲೆ. ಶಿಲಾ ಪ್ರಭುಪಾದರು ಹೇಳ್ತಾ ಇದ್ರು, ಈ ಶಾಲಾ ಕಾಲೇಜುಗಳು ಒಂದು ಕಸಾಯಿಖಾನೆ ಇದ್ದ ಹಾಗೆ. ಹೇಗೆ ಕಸಾಯಿಖಾನೆಯಲ್ಲಿ ಎಲ್ಲ ಕುರಿಗಳನ್ನ ಕತ್ತರಿಸಿ ಹಾಕ್ತಾರೋ, ಹಾಗೆ ನಮ್ಮ ಎಲ್ಲಾ ಬುದ್ಧಿಯನ್ನು ನಾಶ ಮಾಡುವಂತಹ ಜಾಗ ಈ ಶಾಲಾ ಕಾಲೇಜುಗಳು. ಇದನ್ನ ಜಾಗೃತರಾಗ್ಬೇಕು, ತಂದೆ ತಾಯಿರು ವಿಚಾರ ಮಾಡ್ಬೇಕು, ನಮ್ಮ ಮಕ್ಕಳು ಏನ್ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ, ಇದು ಸರಿನಾ ಸುಳ್ಳ? ನಾವು ಕೂಡ ಜ್ಞಾನ ಬೆಳೆಸ್ಕೋಬೇಕು, ಭಗವದ್ಗೀತೆ ಜ್ಞಾನ ಬೆಳೆಸ್ಕೋಬೇಕು, ಮಕ್ಕಳಿಗೂ ಈ ಜ್ಞಾನ ಅನ್ನೋದು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಸಮಾಜವು ಹೀಗೆ ಹಾಳಾಗುತ್ತದೆ. ಮುಂದೆ ಕೆಲಸ, 23 ಇಂದ 28 ಕೆಲಸದಲ್ಲಿ ಸಾತ್ವಿಕ ಗುಣ.
ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯ ಅಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ನಿಯತವಾಗಿ ಯಾವ ಮೋಹ ಇಲ್ಲದೆ, ರಾಗ ದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆಯಿಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟು ಮಾಡುವ ಯಾತನವನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಸಾತ್ವಿಕದಲ್ಲಿ ಕೆಲಸ ಏನು? ಇಂದ್ರಿಯಗಳ ನಿಯಂತ್ರಣದಿಂದ ಮಾಡುವಂತ ಕೆಲಸ. ಆಸೆಗಳು, ಪ್ರೀತಿ, ದ್ವೇಷ ಇಲ್ಲದೆ ನಿರ್ವಹಿಸಬೇಕು. ಅದು ಫಲದ ಅಪೇಕ್ಷೆ ಇರಬಾರ್ದು. ದೃಢ ನಿಶ್ಚಯದಿಂದ, ಉತ್ಸಾಹದಿಂದ ಕೆಲಸ ಅನ್ನೋದು ಮಾಡಬೇಕು. ಎಲ್ಲ ನೋಡ್ತದೆ ಹೇಗೆಲ್ಲ ದ್ವೇಷ, ಏನೋ ಒಂದು ಕೆಲಸ ಮಾಡಿದ್ರು ಕೂಡ ಕಾಂಪಿಟೇಷನ್, ಆಫೀಸಲ್ಲೂ ಕಾಂಪಿಟೇಷನ್, ಶಾಲೆಯಲ್ಲೂ ಕೂಡ ಕಾಂಪಿಟೇಷನ್. ಅವ್ನು ಫಸ್ಟ್ ರ್ಯಾಂಕ್ ಬಂತು, ನಾನು ಅವನಿಗೆ ಮೀರಿಸ್ಬೇಕು. ಅವನ್ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ದ, ಅವನ್ ಮನೆ ದುಡ್ಡು ಕಟ್ಸ್ಕೊಂಡ, ಅವನ್ ಅದ್ ತಗೊಂಡ. ಅಣ್ಣ ತಮ್ಮಂದ್ರ ಮಧ್ಯ ಕಾಂಪಿಟೇಷನ್, ಅಕ್ಕಪಕ್ಕದ ಮನೆ ಜೊತೆ ಕಾಂಪಿಟೇಷನ್. ಸೊ ಇದೆಲ್ಲ ಏನಾಗುತ್ತೆ, ಇಂಥ ಸ್ಪರ್ಧೆಗಳು ಇದೆಲ್ಲ ಸಾತ್ವಿಕ ಗುಣ ಅಲ್ಲ. ಸಾತ್ವಿಕ ಗುಣ ಅಂತ ಹೇಳಿದ್ರೆ ನನ್ನ ಕೆಲಸ ಏನ್ ಮಾಡ್ಬೇಕು ಅಷ್ಟು ತೃಪ್ತನಾಗಿರ್ಬೇಕು. ತನ್ನ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಇನ್ನೊಬ್ಬರನ್ನ ನೋಡ್ಕೊಂಡು ನಾನು ಅವನಿಗಿಂತ ಮುಂದಾಗಬೇಕು ಹೀಗಿರಬಾರ್ದು. ತಾನೇ ಜ್ಞಾನದಿಂದ ನಾನು ಮುಂದುವರಿಬೇಕು, ನನ್ನ ಜ್ಞಾನ ಯೋಗ ಇಲ್ಲಿದೆ, ಇನ್ನೂ ಈ ತರ ಬೆಳಿಬೇಕು ಅಂತ ಅವನು ಸ್ವ ಇಚ್ಛೆಯಿಂದ ಮಾಡಬೇಕೇ ಹೊರತು ಇನ್ನೊಬ್ಬರ ಮೇಲೆ ಅಸೂಯೆ ಭಾವನೆಯಿಂದ, ಸ್ಪರ್ಧಾಮಕ ಮಾಡೋದ್ರಿಂದ ಮಾಡಬಾರದು. ಇದು ಸಾತ್ವಿಕವಾದ ಗುಣ. ರಾಜಸಿಕ ಗುಣ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡುವುದು, ಸುಳ್ಳು, ಅಹಂ, ಹೇಗೋ ಮಾಡಿ ಹಣ ಸಂಪಾದನೆ ಮಾಡ್ಬೇಕು, ಅದೇನಾದ್ರೂ ಪರವಾಗಿಲ್ಲ. ದುರಾಸೆ, ಅವ್ರಿಗಿಂತ ಜಾಸ್ತಿ ನನಗ್ ಬೇಕು. ಅಸೂಯೆ ಭಾವನೆ, ಇನ್ನೊಬ್ರು ಬೆಳೀತಾ ಇದ್ರೆ ಅದ್ರ ಮೇಲೆ ಅಸೂಯೆ ಪಡುವಂತಹದ್ದು. ಅಶುದ್ಧತೆ, ಮಾಡುವ ಕೆಲಸದಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅದೆಲ್ಲ ಇಲ್ಲದೆ ಮಾನಸಿಕವಾಗಿ ಎಲ್ಲ ವಿಚಲಿತವಾಗಿ, ಮತ್ತೆ ದುಃಖ, ಏನಾದ್ರೂ ಲಾಸ್ ಆದ್ರೆ ತುಂಬಾ ದುಃಖ ಪಡೋದು, ಏನಾದ್ರೂ ಲಾಭ ಬಂದ್ರೆ ಎಲ್ರ ಮುಂದೆ ಗರ್ವದಿಂದ ಮೆರೆಯೋದು. ಇದೆಲ್ಲ ರಾಜಸ ಗುಣದ ಲಕ್ಷಣಗಳು, ಕೆಲಸಗಳು. ತಾಮಸ ಭ್ರಮೆಯ ಪ್ರದರ್ಶನ, ಧರ್ಮಗ್ರಂಥಗಳನ್ನು ತಳೆಯಾಜ್ಞೆಗಳನ್ನು ಪರಿಗಣಿಸಿದೆ. ಯಾವುದೇ ಧರ್ಮಗ್ರಂಥಗಳ ಆದೇಶ ಇಲ್ಲದೆ ಮನಸ್ಸಿಗೆ ಬಂದ ಹಾಗೆ ಭ್ರಮಿತರಾಗಿ ಏನನ್ನೆಲ್ಲೋ ಮಾಡುವುದು, ಅಸೂಯೆಯಿಂದ ಮಾಡುವುದು, ಹಿಂಸಾಚಾರ, ಧರ್ಮಗ್ರಂಥಕ್ಕೆ ವಿರುದ್ಧವಾದ ಮಾಡುವುದು, ಇದೆಲ್ಲವೂ ಕೂಡ ತಾಮಸ ಗುಣ. ಮೋಸ, ವಂಚನೆ, ಕೊಲೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಚಿಂತನೆ ಇಲ್ಲದೆ ಸುಮ್ನೆ ಮಾಡ್ಬೇಕು ಅಂತ ಮಾಡ್ತಾರಂತ ಕೆಲ್ಸಗಳು, ಇದೆಲ್ಲ ತಾಮಸ ಗುಣದ ಕೆಲಸಗಳು. ಐಹಿಕ ಪ್ರತ್ಯ ಗುಣಗಳ ಸಂಘವಿಲ್ಲದೆ, ದುಹಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗಿದೆ. ಕರ್ಮ ಮತ್ತು ಕರ್ಮ ಫಲಗಳಿಲ್ಲದೆ ಅಂಟಿಕೊಂಡು ಈ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯ ಪರ, ಕೊಳಕ, ಸುಖ ದುಃಖಗಳಿಗೆ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು. ಧರ್ಮ ಗ್ರಂಥಗಳ ಆದೇಶಗಳಿಲ್ಲದೆ ವಿರುದ್ಧವಾಗಿಯೂ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋ ಧರ್ಮವನ್ನು ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದೆ ಹಾಕುವವನು ಆದ ಕರ್ತನನ್ನು ತಾಮಸ ಎಂದು ಹೇಳುತ್ತಾರೆ. ತಾಮಸ ಗುಣದಲ್ಲಿ ಸೋಂಬೇರಿ. ಸಂತೋಷದಲ್ಲೂ 3 ಗುಣದ ಸಂತೋಷ ಇದೆ: ಸಾತ್ವಿಕ ಗುಣ, ರಾಜಸಿಕ ಗುಣ ಹಾಗೂ ತಾಮಸ ಗುಣದ ಸಂತೋಷ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಣೆಗೆ ಅಮೃತವೆಂದು ಆಗುತ್ತದೆಯೋ, ಯಾವುದು ಆತ್ಮಸಾಕ್ಷಾತ್ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸುಗುಣದ ಸುಖ ಎಂದು ಹೇಳುತ್ತಲಾಗಿದೆ. ಆತ್ಮಸಾಕ್ಷಾತ್ಗೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯಾದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾದ ಸುಖವನ್ನು ತಾಮಸಿಕ ಎಂದು ಕರೆಯುತ್ತಾರೆ. ಸಂತೋಷಕರವಾದಂತಹ ಸುಖ
ಇದು ಸಾತ್ವಿಕ ಸುಖ. ಶುರುವಿನಲ್ಲಿ ಕಹಿ ಅಂತ ಇರುತ್ತೆ, ಆಗ್ಬಹುದು, ಆದ್ರೆ ಕೊನೆಯಲ್ಲಿ ನಮಗೆ ಸಂತೋಷ. ನಮ್ ತಪಸ್ಯ, ಪ್ರತಿ ದಿವಸ ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಬ್ರಹ್ಮ ಮುಹೂರ್ತದ ಏಳ್ಬೇಕು, ಅನಂತರ ಜಪ ಮಾಡ್ಬೇಕು, ಮನೆ ಶುಚೀಕರಣ ಮಾಡ್ಕೋಬೇಕು, ಅನಂತರ ನೈವೇದ್ಯ ಹಚ್ಚಬೇಕು, ಅಡಿಗೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಉಳ್ಳಾಗಡ್ಡಿ ಬಿಡ್ಬೇಕು, ಟೀ ಕಾಫಿ ಬಿಡ್ಬೇಕು. ಇದೆಲ್ಲ ಶುರುನಲ್ಲಿ ಕಹಿ ಅನ್ಸುತ್ತೆ, ಆದ್ರೆ ಅಂತಿಮವಾಗಿ ಇದು ನಮ್ಗೆ ಫಲದಾಯಕ. ನಮ್ಗೆ ಮೋಕ್ಷವನ್ನು ಪ್ರದಾನ ಮಾಡುತ್ತೆ, ಜನನ ಮೃತ್ಯುವಿನ ಬಂಧನದಿಂದ ಮುಕ್ತಿಗೊಳಿಸುತ್ತೆ. ಶುರುವಿನಲ್ಲಿ ಕಹಿ ಇದೆ, ಆದ್ರೆ ಅಂತಿಮವಾಗಿ ನಮ್ಗೆ ಸುಖ ಇದೆ. ರಾಜಸ ಗುಣ ಮೊದಲಿಗೆ ಮಕರಂದ, ಕೊನೆಯಲ್ಲಿ ವಿಷ. ಎಲ್ಲ ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ, ಮಾಂಸ ಭಕ್ಷಣೆ, ಇದೆಲ್ಲ ತುಂಬಾ ಚೆನ್ನಾಗ್ ಅನ್ಸುತ್ತೆ ಶುರುವಿನಲ್ಲಿ. ಅನಂತರ ನಾನಾ ರೀತಿಯ ಕಾಯಿಲೆಗಳು ಬರುತ್ತೆ ಜೀವನದಲ್ಲಿ. ಡಾಕ್ಟರ್ ಹೇಳ್ತಾರೆ, ಆಯ್ತು ಇನ್ನೂ ಜಾಸ್ತಿ ಸಿಗರೇಟ್ ಸೇದಿದ್ರೆ ನಿನ್ನ ಎಲ್ಲ ಲಂಗ್ಸ್ ಗಳು ಹೋಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಮಾಂಸ ತಿಂದ್ರೆ ಮತ್ತೆ ನಿನ್ ಜೀವನ ಹೋಗುತ್ತೆ, ಶುಗರ್ ಜಾಸ್ತಿ ಆಗಿದೆ, BP ಜಾಸ್ತಿ ಆಗಿದೆ. ಇದೆಲ್ಲ ಯಾಕೆ? ಶುರುವಿನಲ್ಲಿ ಎಲ್ಲ ಇಂದ್ರಿಯ ಭೋಗಿಸುವಂತ ಕೆಲಸಗಳು ಮಾಡಿರೋ ಕಾರಣ. ಮೊದಲು ಸುಖ ಇಂತು, ಆದರೆ ಕೊನೆಯಲ್ಲಿ ಅದು ನಮಗೆ ವಿಷವಾಗುತ್ತೆ, ಹಾಗೂ ನಮ್ಮ ಪ್ರಜ್ಞೆಯು ಅದು ಅಶುದ್ಧವಾಗತ್ತೆ. ತಾಮಸ ಗುಣ, ತಾಮಸ ಸಂತೋಷ ಶುರುವಿನಲ್ಲಿ ಇದೆಲ್ಲ ಭ್ರಮೆಯಿಂದ, ಹುಚ್ಚುತನದಿಂದ, ತುಂಬಾ ನಿದ್ರೆ ಮಾಡೋದು, ಸೋಂಬೇರಿತನ, ಏನು ಕೆಲಸ ಮಾಡದೇ ಇರುವಂತಹದ್ದು. ಪ್ರತಿ ದಿವಸ ನಾವು ಯೋಚನೆ ಮಾಡ್ಕೋತೀವಿ, ಬೆಳಗ್ಗೆ ಬೇಗ ಹೇಳ್ಬೇಕು, ಅಲ್ರಾಮ್ ಇಟ್ಕೋತೀವಿ. ಅಲ್ರಾಮ್ ಹೊಡೆದಾಗ ಎದ್ದೊಳೋದಿಲ್ಲ, ಅದನ್ನ ಆಫ್ ಮಾಡಿ ಇನ್ ಸ್ವಲ್ಪ ಹೊತ್ತು ನಾನು ಇನ್ ಸ್ವಲ್ಪ ನಿದ್ರೆ ಮಾಡ್ತೀನಿ ಅಂತ ಹೇಳಿ ಇನ್ ಸ್ವಲ್ಪ ಹೊತ್ತು ಮಲ್ಕೋತೀವಿ. ಸಂತೋಷ, ಅಲ್ಲಿ ಇರೋ ಕೆಲ್ಸ ಅದು ಎದ್ದೇಳ್ಬೇಕು, ಇಲ್ಲ ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡೋಣ. ಹೀಗೆ ಇದೆಲ್ಲ ತಾಮಸಿಕ ಗುಣ. ಇದರಿಂದ ನಾವು ಯಾವ ಗುಣದಲ್ಲಿದ್ದೀವಿ ನಮ್ಮನ್ನು ನೋಡ್ಕೋಬೇಕು, ಹಾಗೂ ಸಾತ್ವಿಕ ಗುಣಕ್ಕೆ ನಾವು ಏರಬೇಕು. ಶ್ಲೋಕ 40. ನಾತದಸ್ತಿ ಪೃಥಿವ್ಯಾಂ ವಾ ದಿವಿದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಈ ಲೋಕದಲ್ಲಾಗಲಿ, ಮೇಲಿನ ಲೋಕವ್ಯೂಹಗಳ ದೇವತೆಗಳಲ್ಲಾಗಲಿ, ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಲೋಕಕ್ಕೆ ಹೋದ್ರು ಜನ ಈ 3 ಗುಣಗಳ ಪ್ರಭಾವದಿಂದ ಆವರಿತರಾಗಿರ್ತಾರೆ. ಆದ್ದರಿಂದ ನಾವು ಈ ಜಗತ್ತನ್ನು ಬಿಡಬೇಕು. ಜಗತ್ತು, ಭೌತಿಕ ಜಗತ್ತು, 14 ಲೋಕಗಳು, 84 ಲಕ್ಷ ಜೀವರಾಶಿಗಳ ಸಂಚಾರ ನಾವು ಬಿಡಬೇಕು, ಹಾಗೂ ಇದರ ಮೇಲಿರುವಂತಹ ವೈಕುಂಠ ಲೋಕಕ್ಕೆ ಹೋಗಬೇಕು. ಅದೇ ನಮ್ಮ ಸಂತೋಷಮಯವಾದಂತಹ, ಸನಾತನವಾಗಿ ಪ್ರೀತಿಯಲ್ಲಿ ಇರುವಂತಹ ಜಾಗ. ನಾವು ತಗೊಳ್ಳುವಂತಹ ನಿರ್ಣಯಗಳು ಕೂಡ 3 ಗುಣದಲ್ಲಿದೆ. 33ನೇ ಶ್ಲೋಕ. ಧೃತ್ಯಾಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನ ವ್ಯವಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಪ್ರಾರ್ಥನೆ. ಮುರಿಯಲಾಗದ ಸಂಕಲ್ಪ ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳ ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯ ಇವುಗಳ ಆಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣ. ಮಾಯೆ ಮತ್ತು ಕತ್ತಲುಗಳ ಪ್ರಭಾವದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಸಾತ್ವಿಕ ಗುಣದಲ್ಲಿ ಬುದ್ಧಿ ಭಗವದ್ಗೀತೆಯ ಜ್ಞಾನದಿಂದ ತುಂಬಿರುತ್ತದೆ.
ಸೊ ರಾಜಸ ಗುಣಗಳ ಬುದ್ಧಿ ಇಂದ್ರಿಯ ಭೋಗಕ್ಕೋಸ್ಕರ ಆಗಿರುತ್ತದೆ. ತಾಮಸ ಗುಣ ಯಾವುದು ತಪ್ಪು ಯಾವುದು ಸರಿ ತಿಳುವಳಿಕೆ ಇಲ್ಲದೆ ಮಾಡುವಂತಹ ಕೆಲಸಗಳು. ಅನೇಕ ಜನ ನಿಂದನೆ ಮಾಡ್ತಾರೆ, ಮೂರ್ತಿ ಪೂಜೆ ಯಾಕೆ ಮಾಡ್ಬೇಕು, ಇದು ತಪ್ಪು. ಅದೇ ಎಲ್ಲಾ ರೀತಿಯ ಅನೈತಿಕ ಕಾರ್ಯಗಳು ಇದೆಲ್ಲ ಸರಿ ಅಂತ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ. ಇದೆಲ್ಲ ಗುಣದಲ್ಲಿ ಇರುವಂತಹ ಒಂದು ಬುದ್ಧಿವಂತಿಕೆ. 3 ಗುಣಗಳಲ್ಲಿ ನಿರ್ಣಯಗಳು ತಗೊಳ್ಳುವಂತಹದ್ದು 3 ಗುಣಗಳಲ್ಲಿ, ಹಾಗೂ ಸಂತೋಷವು ಕೂಡ 3 ಗುಣಗಳಲ್ಲಿ ವಿವರಿಸಲಾಗಿದೆ. ಈಗ ಕೃಷ್ಣ ಆದರ್ಶವಾದ ಕೆಲಸ ಯಾವ ರೀತಿ, 41 ಶ್ಲೋಕ. ಬ್ರಾಹ್ಮಣ್ಯ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿವಿಕ್ತಾನಿ ಸ್ವಭಾವ ಪ್ರಭವೈ ಗುಣೈಹಿ. ಶತ್ರುಗಳನ್ನು ಗೆಲ್ಲುವ ಅರ್ಜುನನೇ, ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಐಹಿಕ ಗುಣಗಳಿಗೆ ಅನುಗುಣವಾಗಿ ತಮ್ಮ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿರುತ್ತಾರೆ. ಇಲ್ಲಿ ಭಗವಂತ ವರ್ಣಾಶ್ರಮದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರು ಯಾವ್ದೋ ಜಾತಿಯಿಂದ ಅಲ್ಲ. ಹಿಂದೆನೆ ಕೃಷ್ಣ ಹೇಳಿದ್ದ ಗುಣ ಕರ್ಮ ವಿಭಾಜಶಃ ಚತುರ್ವರ್ಣ ಮಯಾಶಿಷ್ಟಂ ಗುಣಕರ್ಮ ವಿಭಾಜಶಃ. ಗುಣಗಳಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿ ಗುಣಗಳಿದೆ. ಆ ಗುಣಗಳ ಪ್ರಕಾರ ಅವರು ನಾನಾ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಸೊ ಬ್ರಾಹ್ಮಣರು ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ ಈ ಸಹಜನ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಬ್ರಾಹ್ಮಣರು ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹ ಈ ಗುಣಗಳು ಶಾಂತಿ ಸ್ವಭಾವ ಇರುವಂತಹವರು, ಸಂಯಮ ಪರಿಶುದ್ಧತೆ ಇದಿರುವಂತಹವರು ಬ್ರಾಹ್ಮಣ. ಅದು ಯಾರು ಬೇಕಾದ್ರೂ ಆಗ್ಬೋದು. ಯಾವುದೇ ಜನನದಿಂದ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇದ್ ದ್ವಿಜಃ ವೇದ ಪಠೇತ್ ಭವೇದ್ ವಿದ್ಯೋ ಬ್ರಹ್ಮಜಾನಾತಿ ಬ್ರಾಹ್ಮಣ. ಹುಟ್ಟಿನಾಗ ಜನ್ಮನಾ ಜಾಯತೆ ಶೂದ್ರ, ಜನ್ಮದಿಂದ ಎಲ್ಲರೂ ಶೂದ್ರ. ಶೂದ್ರ ಅಂದ್ರೆ ಏನು? ಜ್ಞಾನ ಇಲ್ಲದೆ ಇರುವಂತದ್ದು, ಆಧ್ಯಾತ್ಮಿಕ ಜ್ಞಾನ ಇಲ್ಲದೆ ಇರುವಂತವ್ ಇದು ಶೂದ್ರ ಅಂತ ಹೇಳಿ. ಅವನ ಬುದ್ಧಿಶಕ್ತಿ ಕಡಿಮೆ ಇದೆ, ಆಧ್ಯಾತ್ಮಿಕ ಬುದ್ಧಿಶಕ್ತಿ ಕಡಿಮೆ ಇದೆ. ಅರೆ ಯಾವಾಗ ಅವನು ಸಂಸ್ಕಾರಗಳನ್ನು ಸ್ವೀಕಾರ ಮಾಡ್ತಾನೆ, ಗುರುಗಳನ್ನು ಸ್ವೀಕಾರ ಮಾಡ್ತಾನೆ, ಅವಾಗ ಅವನು ಸಂಸ್ಕಾರ ಆಗ್ತಾನೆ, ಅವನ್ಗೆ ಸಂಸ್ಕೃತನಾಗ್ತಾನೆ. ನಂತರ ವೇದ ಪಠೇತ್ ಭವೇದ್ ವಿಪ್ರೋ. ಒಂದು ಜನನ, ಒಂದು ತಂದೆ ತಾಯಿಯಿಂದ ಒಂದು ಜನನ, ಅದು ದೇಹದ ಜನನ. ಯಾವಾಗ ಗುರುಗಳನ್ನು ಸ್ವೀಕಾರ ಮಾಡ್ತಾನೆ ಆವಾಗ ಒಂದು 2ನೇ ಜನನ ಆಗತ್ತೆ. ತನ್ನ ಗುರುಗಳನ್ನು ಹಾಗೂ ಶಾಸ್ತ್ರಗಳನ್ನು ಸ್ವೀಕಾರ ಮಾಡಿ ಅವನು ಮುನ್ನಡೆಯೋದು. ಅದಕ್ಕೆ ಹೇಳ್ತೇವೆ ದ್ವಿಜ. ದ್ವಿಜ ಅಂತ ಹೇಳಿದ್ರೆ 2ನೇ ಬಾರಿ ಜನನ ಆಗುವಂತದ್ದು. ನಂತರ ವೇದಗಳನ್ನು ಪಠನ ಮಾಡಿ ವಿಪ್ರನಾಗ್ತಾನೆ. ವೇದ ಪಠೇತ್ ಭವೇದ್ ವಿಪ್ರೋ. ಶಾಸ್ತ್ರ ನೋಡಿದಾಗ ಪಂಡಿತನಾಗ್ತಾನೆ. ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಯಾವಾಗ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅವಾಗ ಅವನು ಬ್ರಾಹ್ಮಣ. ಹೀಗೆ ಬ್ರಾಹ್ಮಣರು ಅವರು ಭಗವಂತನ ಶರೀರಕ್ಕೆ ಹೋಲಿಸಿದಾಗ ಅವರು ತಲೆ ಇದ್ದ ಹಾಗೆ. ತಲೆ ಏನ್ ಮಾಡುತ್ತೆ? ಎಲ್ಲಾ ರೀತಿಯ ಬುದ್ಧಿಯನ್ನು ಕೊಡುತ್ತೆ. ಸೊ ಹೀಗೆ ಬ್ರಾಹ್ಮಣರು ತಲೆ. ಇದು ಯಾವ್ದೋ ಜಾತಿಯಿಂದ ಅಲ್ಲ, ಬದಲಾಗಿ ಗುಣಗಳಿಂದ. ಸೊ ಬ್ರಾಹ್ಮಣರು ಅವರ ಜೀವನಕ್ಕೆ ಹೇಗೆ ಅವರಿಗೆ ದಾನ ಮಾಡಿದಾರ, ಯಾರೋ ದಾನ ಸ್ವೀಕಾರ ಮಾಡಿ ಅದನ್ನ ಜೀವನ ನಡೆಸ್ತಾರೆ. ಕ್ಷತ್ರಿಯ, ಕ್ಷತ್ರಿಯನಾದಂತನು ವೀರತೆ, ಶಕ್ತಿ, ನಿಶ್ಚಯ, ಸಂಪನ್ಮೂಲ, ಯುದ್ಧದಲ್ಲಿ ಧೈರ್ಯ, ನಾಯಕತ್ವ ಈ ಎಲ್ಲ ಗುಣಗಳು ಕ್ಷತ್ರಿಯರಿಗಿರುತ್ತೆ. ಹಾಗೆ ಪ್ರತಿಯೊಬ್ಬ ಜೀವಿಯು ಅವನ ಪೂರ್ವ ಕರ್ಮಗಳಿಂದ ಇಂತಹ ಗುಣಗಳನ್ನು ಪಡೆದಿರ್ತಾನೆ. ಅವು ಕ್ಷತ್ರಿಯ ಹೇಗೆ ಜೀವನ ನಡೆಸ್ತಾನೆ? ಅವನು ತೆರಿಗೆಗಳನ್ನು ಸಂಗ್ರಹ ಮಾಡಿ, ಪ್ರಜೆಗಳಿಂದ ತೆರಿಗೆ ಸಂಗ್ರಹ ಮಾಡಿ ಜೀವನ ನಡೆಸ್ತಾನೆ. ಸೊ ಇವರು ಭಗವಂತನ ಕೈಗಳಿದ್ದ ಹಾಗೆ. ಅನಂತರ ವೈಶ್ಯ. ವೈಶ್ಯ ಅಂದ್ರೆ ಅವನು ಕೃಷಿ, ಗೋವಾಣಿಜ್ಯ ಕೃಷಿ, ಗೋಗಳ ರಕ್ಷಣೆ, ಗೋ ರಕ್ಷಣೆ ಮತ್ತು ವಾಣಿಜ್ಯ. ವಾಣಿಜ್ಯ ಅಂದ್ರೆ ಬೆಳೆ ಬೆಳೆಸೋದು, ವ್ಯಾಪಾರ ಮಾಡೋದು, ಇದೆಲ್ಲ ವೈಶ್ಯರ ಕೆಲಸ. ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬುದ್ಧಿ ಇರುತ್ತೆ. ಸೊ ಇವರನ್ನು ಭಗವಂತನ ಹೊಟ್ಟೆಯ ಭಾಗದಾಗಿ ಹೋಲಿಸ್ತಾರೆ. ಅನಂತರ ಶೂದ್ರ. ಶೂದ್ರ ಅಂತ ಹೇಳಿದ್ರೆ ಅವನಿಗೆ ಅಷ್ಟು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರೋದಿಲ್ಲ. ಅಂದ್ರೆ ಭೌತಿಕವಾಗಿ ಅನೇಕ ವಸ್ತುಗಳ ಬಗ್ಗೆ ವಿಷಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಭೌತಿಕ ವಸ್ತುಗಳ ಜ್ಞಾನ ಅವನಿಗೆ ತುಂಬಾ ಚೆನ್ನಾಗಿ ಉಪಯೋಗಿಸ್ತಾನೆ. ಅದರಿಂದ
ಬೇರೆ ವರ್ಣದವರಿಗೆ ಅವನು ಸೇವೆ ಮಾಡ್ತಾನೆ. ಹಾಗೆ ಇವರು ಭಗವಂತನ ಪಾದಗಳಿಗೆ ಹೋಲಿಸ್ತಾರೆ. ಎಲ್ಲವೂ ಕೂಡ ಒಂದು ಶರೀರದ ಬೇರೆ ಬೇರೆ ಅಂಗಗಳು. ಶೂದ್ರ ಅಂತ ಹೇಳಿದ್ರೆ ಅವನು ಕೆಟ್ಟವನು ನೀಚವನು ಅಂತ ಅಲ್ಲ. ಇದು ಒಂದು ತಲೆ, ಎಲ್ಲವೂ ಬೇಕು, ತಲೆನೂ ಬೇಕು, ಕೈಕಾಲುಗಳು ಬೇಕು, ಹೊಟ್ಟೆನೂ ಬೇಕು, ಎಲ್ಲವೂ ಬೇಕು, ಆಗಿದ್ದಾನೆ ಶರೀರ ನಡೆಯೋದು. ಹಾಗೆಯೇ ಸಮಾಜದಲ್ಲಿ ಎಲ್ಲವೂ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇರಬೇಕು. ಒಬ್ರಿಗೊಬ್ಬರಿಗೆ ಒಂದು ಸಂಬಂಧ ಇದೆ. ಇವರಿಂದ ಸೇವೆ ಕೊಡ್ತಾರೆ, ಇವರು ಜ್ಞಾನ ಕೊಡ್ತಾರೆ, ಇವರು ಅದಕ್ಕೆ ಏನೆಲ್ಲ ಬ್ರಾಹ್ಮಣ ಯಜ್ಞ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ರಕ್ಷಣೆ ಬೇಕು, ಎಲ್ಲಾ ರೀತಿಯ ವ್ಯವಸ್ಥೆಗಳು ಬೇಕು, ಸೇವೆಗಳು ಬೇಕು. ಆದ್ರ ಬ್ರಾಹ್ಮಣ 3 ವರ್ಣಗಳಿಂದ ಸೇವೆ ಸ್ವೀಕಾರ ಮಾಡ್ತಾನೆ, ಹಾಗೂ ಅವರಿಗೆ ಭಗವಂತನ ಜ್ಞಾನ ಅನ್ನೋದು ಕೊಡ್ತಾನೆ. ಬ್ರಾಹ್ಮಣರಿಗೆ ಅವ್ರಿಗೆ ಆಶ್ರಮಗಳು, 4 ವರ್ಣ 4 ಆಶ್ರಮ ಇದೆ. ವರ್ಣಗಳು ಅಂತ ಹೇಳಿದ್ರೆ ಸಾಮಾಜಿಕವಾದಂತಹ ಹಂತಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವ್ರು ಮಾಡುವಂತ ಕೆಲಸ ಹಾಗೂ ಗುಣಗಳಿಂದ. ಆಶ್ರಮ ಅಂತ ಹೇಳಿದ್ರೆ ಅವನು ಜೀವನದಲ್ಲಿ ಇರುವಂತಹ ಹಂತಗಳು. ಮೊದಲ 25 ವರ್ಷ ಬ್ರಹ್ಮಚಾರಿ, ಅನಂತರ ಗೃಹಸ್ಥ, ಅನಂತರ ವಾನಪ್ರಸ್ಥಿ, ಅನಂತರ ಸನ್ಯಾಸಿ. ಬ್ರಾಹ್ಮಣನಾದಂಥವನು ಈ 4 ಆಶ್ರಮಗಳು ಸ್ವೀಕಾರ ಮಾಡ್ತಾನೆ. ಅವನು ಬ್ರಹ್ಮಚಾರಿ ಇರ್ತಾನೆ, ಅನಂತರ ಗೃಹಸ್ಥನಾಗ್ತಾನೆ, ವಾನಪ್ರಸ್ಥಿ ಆಗ್ತಾನೆ, ಸನ್ಯಾಸಿ ಆಗ್ತಾನೆ. ಅದೇ ಕ್ಷತ್ರಿಯ ಅವನು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಿ, ಅವನ್ ಸನ್ಯಾಸಿ ಆಗೋದಿಲ್ಲ. ಯಾಕಂದ್ರೆ ಅವನ ಗುಣ ಪ್ರಕಾರ ಅವನ್ ಸನ್ಯಾಸಿ ಆಗಲ್ಲ. ವೈಶ್ಯ ಅವನು ಕೇವಲ ಬ್ರಹ್ಮಚಾರಿ, ಗೃಹಸ್ಥ, ಅವನು ವಾನಪ್ರಸ್ಥ ತಗೋಬೇಕು ಅಂತಿಲ್ಲ, ಸನ್ಯಾಸಿ ಆಗ್ಬೇಕು ಅಂತಾನೂ ಇಲ್ಲ. ಶೂದ್ರ ಅವನು ಕೇವಲ ಗೃಹಸ್ಥ, ಅವನು ಬ್ರಹ್ಮಚಾರಿನೂ ಆಗೋದಿಲ್ಲ, ವಾನಪ್ರಸ್ಥಿನೂ ಆಗಿಲ್ಲ, ಸನ್ಯಾಸಿನೂ. ಅವನ ಗುಣ ಪ್ರಕಾರ ಅವನು ಗೃಹಸ್ಥನಾಗೇ ಇರ್ತಾನೆ. ಹೀಗೆ ಯಾವುದೇ ವರ್ಣ ಅಥವಾ ಆಶ್ರಮ ಸೇರಿರ್ಲಿ, ಎಲ್ಲರೂ ಕೂಡ ಕೃಷ್ಣ ಭಕ್ತಿ ಅನ್ನೋದು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದು ಜಪಿಸಬೇಕು. ಹಾಗೂ ಭಗವಂತನ ಜ್ಞಾನ ಅನ್ನೋದು ಅವರಿಗೆ ಇರಲೇಬೇಕು. ಕೇವಲ ಕೆಲಸಗಳು ಬೇರೆ ಬೇರೆ ವಿಧಗಳಾಗಿ ವಿಭಾಗ ಮಾಡಲಾಗಿದೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕರ್ಮ ನೋಪ್ನತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತಮ್ಮ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಪ್ರತಿಯೊಬ್ಬರು ಅವರವರ ವರ್ಣ ಆಶ್ರಮದ ಪ್ರಕಾರ ಕೆಲಸ ಮಾಡಬೇಕು. ಅದೇ ಇವತ್ತಿನ ಶಾಲೆಯಲ್ಲಿ ಏನಾಗುತ್ತೆ, ಎಲ್ಲರೂ ಕೂಡ ಇಂಜಿನಿಯರ್, ಎಲ್ಲರೂ ಕೂಡ ಡಾಕ್ಟರ್. ಅವ್ನ್ಗೆ ಏನ್ ಗುಣ ಇದೆಯೋ, ಏನ್ ಲಕ್ಷಣಗಳಿದೆಯೋ ಏನೂ ಇಲ್ಲ. ಎಲ್ಲ ದೇಶದ ನಾಯಕರು, ಅವ್ರ ಕ್ಷತ್ರಿಯ ಸ್ವಭಾವ ಇಲ್ಲ, ಏನಿಲ್ಲ. ಎಲ್ಲರೂ ದೇಶದ ನಾಯಕರು. ಯಾರು ಓಟ್ ಹಾಕ್ತಾರೆ, ಯಾರು ದುಡ್ಡು ಖರ್ಚು ಮಾಡ್ತಾರೆ, ಜನ ಓಟ್ ಹಾಕ್ತಾರೆ, ಅವ್ರ ನಾಯಕರು. ನಿಜವಾಗಿ ಅವ್ರ ಕ್ಷತ್ರಿಯ ಭಾವನೆ ಇದೆಯಾ? ಯಾರೆಲ್ಲ ಬ್ರಾಹ್ಮಣ ಇದ್ದಾರೆ, ಪೂಜಾರಿಗಳಿದ್ದಾರೆ ಮಂದಿರದಲ್ಲಿ, ಬ್ರಾಹ್ಮಣ ಗುಣಗಳನ್ನು ಪಡೆದು ಬ್ರಾಹ್ಮಣರಾಗಿದ್ದಾರ? ಇಲ್ಲ. ಎಲ್ಲ ಅವರ ಜನರ ಜಾತಿಯಿಂದ ಈಗೆಲ್ಲ ಬೇರೆ ಬೇರೆ ಕ್ಯಾಟಗರಿ, ಇವ್ರ ಜನರಲ್ ಮೆರಿಟ್, ಇವ್ರು SC ST, ಇವ್ರಿಗೆ ಇಷ್ಟೆಲ್ಲ ಕೋಟಾ ಇಟ್ಕೊಂಡು ಬೇರೆ ಬೇರೆ ಒಂದು ವ್ಯವಸ್ಥೆಗಳಲ್ಲಿ ಅನೇಕ ಯೋಗ್ಯರಲ್ಲದೆ ಇರುವಂತವರೆಲ್ಲ ಸೇರ್ಕೊಂಡಿದ್ದಾರೆ. ಆದ್ದರಿಂದಲೇ ಸಮಾಜದ ಒಂದು ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಪ್ರತಿಯೊಬ್ಬನು ಗುರುಕುಲದಲ್ಲಿ ಗುರುಗಳು ಗಮನಿಸ್ತಾರೆ ವ್ಯಕ್ತಿಯ ಗುಣ ಹೇಗಿದೆ. ಭರತ ಮಹಾರಾಜನ ತಂದೆ, ಅವ್ರಿಗೆ 100 ಜನ ಮಕ್ಕಳು, 100 ಜನ ಕ್ಷತ್ರಿಯ. ಅವ್ರು 100 ಜನ ಮಕ್ಕಳಿಗೂ ಉಪದೇಶ ಮಾಡ್ತಾರೆ. ಜೀವನದ ಉದ್ದೇಶ ಕೃಷ್ಣನ ಲೋಕಕ್ಕೆ ಹೋಗುವಂತಹದ್ದು. ಇದೆಲ್ಲ ತಾತ್ಕಾಲಿಕವಾದಂತಹ ಒಂದು ಜಾಗ. ಅವರು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಈಗ ಭಗವದ್ಗೀತಾ ಜ್ಞಾನವನ್ನು ಅವ್ರು ಬೋಧನೆ ಮಾಡ್ತಾರೆ. ಮತ್ತೆ ನಿಮ್ಗೆ ಯಾವ್ದ್ಯಾವ್ದು ಆಶ್ರಮ ಬೇಕು, ಯಾವ್ಯಾವ ವರ್ಣಕ್ಕೆ ಸೇರ್ಕೋತಾರೆ ನೀವು ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಎಲ್ಲಾ ಮಕ್ಕಳು ಋಷಭದೇವ, ಭರತ ಮಹಾರಾಜನ ತಂದೆ ಋಷಭದೇವ ಅನ್ನೋ 100 ಜನ ಮಕ್ಕಳು, ಕೆಲವರು ರಾಜರಾಗ್ತಾರೆ, ಕೆಲವರು ವಾನಪ್ರಸ್ಥಿ ಆಗ್ಬಿಡ್ತಾರೆ, ಕೆಲವರು ಬ್ರಾಹ್ಮಣರಾಗ್ತಾರೆ, ಋಷಿಗಳಾಗ್ತಾರೆ. ಹೀಗೆ ಒಬ್ರು ಮಗ ಹೀಗೆ ಡಾಕ್ಟರ್ ಮಗ ಡಾಕ್ಟರೇ ಅಂತ ಅಲ್ಲ, ಅವನಿಗೆ ಅವನು ಜ್ಞಾನ ಬೆಳೆಸ್ಕೊಂಡ್ರೆ ಅವ್ನು ಡಾಕ್ಟರ್ ಆಗ್ತಾನೆ. ಸೊ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವನ ಪೂರ್ವ ಕರ್ಮದಿಂದ ಏನೋ ಒಂದು ಗುಣ ಇರುತ್ತೆ, ಹಾಗೂ ಯಾವುದೋ ಒಂದು ಕೆಲಸಕ್ಕೆ ಒಂದು ಆಸಕ್ತಿ ಇರುತ್ತೆ, ಅದಕ್ಕೆ ಪ್ರೇರಣೆ ಕೊಡಬೇಕು. ಹೀಗೆ 4 ಆಶ್ರಮಗಳು ಇದ್ರಲ್ಲಿ ಸೇರಿರ್ಬೇಕು. ಇದೆಲ್ಲ ಧರ್ಮದ ಒಳಗಡೆ ಇರುವಂತಹ, ಶಾಸ್ತ್ರಗಳ ಒಳಗಡೆ ಇರುವಂತಹ ಒಂದು ಗುಣಗಳು.
ಆಶ್ರಮಗಳು ಹಾಗೂ ವರ್ಣಗಳು. ಯಾವಾಗ ವ್ಯಕ್ತಿ ತನ್ನ ಗುಣಕ್ಕೆ ವಿರುದ್ಧವಾಗಿ ಏನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ, ಆ ಕೆಲಸ ಎಲ್ಲೋ ವಿನಾಶಕಾರಿ ಆಗತ್ತೆ. ಇವಾಗ ಜ್ಞಾನ ಇಲ್ದಿರುವಂತ ವ್ಯಕ್ತಿ ಎಲ್ಲ ಇವಾಗ ನಾಯಕ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರೆಲ್ಲ ಏನೇನ್ ಕೆಲಸಗಳು ಮಾಡ್ತಾ ಇದಾರೆ, ಏನೇನ್ ವ್ಯವಸ್ಥೆಗಳು ಮಾಡ್ತಾ ಇದಾರೆ, ಸಮಾಜ ಎಲ್ಲ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ. ತ್ರೇತಾಯುಗದಲ್ಲಿ ಕತೆ ಬರುತ್ತೆ. ಅಲ್ಲಿ ಒಮ್ಮೆ ಶ್ರೀರಾಮಚಂದ್ರ ಹೋಗಿ ಒಬ್ಬ ಶೂದ್ರ ಅವನು ಯಜ್ಞ ಮಾಡ್ತಾ ಇದ್ದ. ಅವಾಗ ಹೋಗಿ ಅವನ ಶಿರವನ್ನ ಭೇದ ಮಾಡ್ತಾರೆ. ಆಗ ಇವತ್ತಿನ ದಿವಸ ಎಲ್ಲಾ ಜನ ಹೇಳ್ತಾರೆ, ನೋಡು ರಾಮಚಂದ್ರ ಅವ್ನು ಶೂದ್ರ ವಿರೋಧಿ, ಶೂದ್ರ ತಪಸ್ಯ ಮಾಡ್ತಾ ಇದ್ದ ಅಂತ ಹೇಳಿ ಅವನ್ ತಲೆ ಕತ್ತರಿಸಿ ಹಾಕ್ಬಿಟ್ಟ, ಅದು ಬ್ರಾಹ್ಮಣ ಕುಲದವರು ರಾಮಚಂದ್ರ, ಹೀಗೆಲ್ಲ ನಿಂದನೆ ಮಾಡ್ತಾರೆ. ಆದ್ರೆ ಆ ಹಿಂದಿನ ಸಮಯದಲ್ಲಿ ಸತ್ಯ ತ್ರೇತ ದ್ವಾಪರಗಳಲ್ಲಿ ಈ ವರ್ಣಾಶ್ರಮ ಧರ್ಮ ತುಂಬಾ ಕಡ್ಡಾಯವಾಗಿ ಪಾಲನೆ ಮಾಡ್ತಾ ಇದ್ರು. ಪ್ರತಿಯೊಬ್ಬ ವ್ಯಕ್ತಿಯು ಅವನ ಗುಣಕ್ಕೆ ಅನುಗುಣವಾಗಿ ಅವನ್ ಕೆಲಸ ಮಾಡ್ಬೇಕೆ ಹೊರತು ಇನ್ನೊಬ್ಬರ ಕೆಲಸ ಮಾಡಬಾರ್ದು. ಯಾಕಂದ್ರೆ ಶೂದ್ರ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅವನದರ ಏನೋ ತಪ್ಪು ವಿಚಾರಗಳನ್ನು ತಗೊಂಡು ಅದನ್ನು ತಪ್ಪು ಅರ್ಥಗಳು, ಇವತ್ತಿನ ದಿವಸ ನಾವು ನೋಡಿದೀವಿ ಹೇಗೆ ಬ್ರಿಟಿಷರು ಬಂದಾಗ ಮ್ಯಾಕ್ಸ್ ಮುಲ್ಲರ್ ಅಂತ ವ್ಯಕ್ತಿ ವೇದಗಳ ಎಲ್ಲ ಓದಿ ಅದಕ್ಕೆಲ್ಲ ತಪ್ಪು ಅರ್ಥಗಳನ್ನು ಕೊಟ್ಟ. ಇದೆಲ್ಲ ಮೋಸ, ಈ ವೇದಗಳೆಲ್ಲ ಒಂದು ಕಾಲ್ಪನಿಕವಾದದ್ದು, ಇದೆಲ್ಲ ಮೂಢನಂಬಿಕೆ, ಇದ್ರಲ್ಲಿ ಏನೋ ಸತ್ಯತೆ ಇಲ್ಲ ಅಂತ ಹೇಳಿ ನಮ್ಗೆ ಭಾರತದಲ್ಲಿ ಪ್ರಚಾರ ಮಾಡ್ದ. ಆದ್ರೆ ಅವರು ಎಲ್ಲಾ ಶಾಸ್ತ್ರಗಳನ್ನು ಎಲ್ಲ ಅಲ್ಲಿ ಸಂಗ್ರಹ ಮಾಡ್ಕೊಂಡು ಅದ್ರಲ್ಲಿರುವಂತಹ ಜ್ಞಾನವನ್ನು ಪಡ್ಕೊಂಡು ಎಲ್ಲ ತಮ್ಮ ಬ್ರಿಟಿಷ್ ಹೆಸರುಗಳು ಹಾಕೊಂಡು ಏನೆಲ್ಲ ಸೈಂಟಿಸ್ಟ್ ಗಳಿದ್ದಾರೆ ಅವರೆಲ್ಲ ವೇದಶಾಸ್ತ್ರಗಳಿಂದಾನೇ ಜ್ಞಾನ ಪಡೆದಿರೋದು. ಏನೆಲ್ಲ ಜ್ಞಾನ ಇದೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಫಿಸಿಕ್ಸ್ ಅಲ್ಲಿ ಎಲ್ಲ ವೇದಶಾಸ್ತ್ರಗಳಿತ್ತು. ಅದನ್ನ ತಗೊಂಡು ಅವರೆಲ್ಲ ಓದಿ ಅವರ ಹೆಸರುಗಳು ಹಾಕೊಂಡ್ಬಿಟ್ಟು ನಮ್ಗೇನ್ ಹೇಳಿದ್ರು, ನಿಮ್ಮ ಶಾಸ್ತ್ರ ಇದೆಲ್ಲ ತಪ್ಪು, ಇದೆಲ್ಲ ಮೂರ್ಖತನ, ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಅಜ್ಞಾನ ಅಂತ ಹೇಳಿ ಅದಕ್ಕೆಲ್ಲ ತಪ್ಪು ಅರ್ಥಗಳನ್ನು ಕೊಟ್ಟು, ಹೀಗಿದೆ ನಿಮ್ಮ ಇದು, ಇದೆಲ್ಲ ಕೇವಲ ದುಷ್ಟತನ ಇದೆ, ಅಕ್ರಮ ಸಂಬಂಧ ಇದೆ, ಹಾಗೆ ಹೀಗೆ ಹೇಳಿ ಇವತ್ತಿನ ದಿವಸ ನಮ್ಗೆ ಶಾಸ್ತ್ರಗಳ ನಂಬಿಕೆ ಅನ್ನೋದು ಹೋಗ್ಬಿಟ್ಟಿದೆ. ಹಾಗೂ ನಾವು ನಮ್ಗೂ ಶಾಸ್ತ್ರ ಓದ್ತಾ ಇಲ್ಲ, ಮಕ್ಕಳಿಗೂ ಶಾಸ್ತ್ರಗಳ ಜ್ಞಾನ ಅನ್ನೋದು ಕೊಡ್ತಾ ಇಲ್ಲ, ಶಾಲಾ ಕಾಲೇಜುಗಳಲ್ಲಿ ಕೇವಲ ಭೌತಿಕ ವಿಷಯಗಳು ಹೋಗ್ತಾ ಇದೆ. ಆದ್ರಿಂದ ಸಮಾಜ ಅಸ್ತವ್ಯಸ್ತವಾಗಿದೆ. ಅದರಿಂದ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿ ಅವನ ಒಂದೊಂದು ಗುಣ ಇರುತ್ತೆ, ಆ ಗುಣಗಳ ಪ್ರಕಾರ ಅವನು ಕೆಲಸಗಳನ್ನು ಮಾಡಬೇಕು. ಆಗ ರಾಮಚಂದ್ರನು ಕೂಡ ಆ ಶೂದ್ರ ಅವನ್ ಶಂಭುಕ ಹೇಳಲಾಗಿದೆ, ಅವನು ಕೂಡ ಹೀಗೆ ಓದ್ತಾ ಇದ್ದು, ಇದಕ್ಕೆ ತಪ್ಪು ಅರ್ಥ ಕೊಡಬೇಕು. ಇನ್ನು ಕೆಲವು ಕಡೆ ಹೇಳಲಾಗಿದೆ ಅವನು ತಪಸ್ಯ ಮಾಡ್ತಾ ಇದ್ದಿದ್ದು ಅವನು ಪಾರ್ವತಿನ ಮದ್ವೆ ಆಗ್ಬೇಕು ಅಂತ ತಪಸ್ಯ ಮಾಡ್ತಿದ್ದ. ಹೇಗೆ ಭಸ್ಮಾಸುರ ಇದ್ದ, ಭಸ್ಮಾಸುರ ಅವನು ಕೂಡ ಯಾರ ತಲೆ ಮೇಲೆ ಕೈ ಇಟ್ರೆ ಅವ್ರು ಭಸ್ಮ ಆಗ್ಬೇಕು, ಶಿವನಿಂದಾನೇ ವರ ಪಡ್ಕೊಂಡ, ಶಿವನ್ನೇ ಭಸ್ಮ ಮಾಡ್ಲಿಕ್ಕೆ ಹೋದ, ಯಾಕಂದ್ರೆ ಪಾರ್ವತಿನ ಮದ್ವೆ ಆಗ್ಬೇಕು ಅಂತ. ಸೊ ಹೀಗೆ ದುಷ್ಟ ಜನ ಇರ್ತಾರೆ. ಆದ್ರಿಂದ ದುಷ್ಟ ಜನರಿಗೆ ಶಾಸ್ತ್ರದ ಜ್ಞಾನ ಸಿಕ್ಕಿದ್ರೆ ತಪ್ಪು ಅರ್ಥ ನೀಡ್ತಾರೆ. ಆದ್ರಿಂದ ಅಂತವರಿಗೆ ಆ ಜ್ಞಾನ ಅನ್ನೋದು ನೀಡಲಾಗೋದಿಲ್ಲ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮ ಸನ್ಯಾಸೇನಾಧಿಗಚ್ಚತಿ. ಆತ್ಮ ಸಂಯಮವಿದ್ದು ಮೋಹರಹಿತನಾದವನು, ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವವನು, ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಹಂತವನ್ನು ಪಡೆಯಬಲ್ಲ. ಅರ್ಜುನನೇ, ಬ್ರಹ್ಮನೆನ್ನುವುದು ಪರಮ ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ತಿಳಿದುಕೋ. ಆತ್ಮ ಸಾಕ್ಷಾತ್ ಸ್ಥಿತಿಗೆ ನಿಶ್ಚಯವಾಗಿ ಏರುವವನು ಹೀಗಿರುತ್ತಾನೆ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರುತ್ತಾನೆ, ಧೃತಿಯಿಂದ ಮನಸ್ಸು ನಿಯಂತ್ರಿಸುತ್ತಿರುತ್ತಾನೆ, ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ತ್ಯಜಿಸಿರುತ್ತಾನೆ, ರಾಗ ದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡುತ್ತಾನೆ, ಸ್ವಲ್ಪ ಮಾತ್ರವೇ ಆಹಾರವನ್ನು ಸ್ವೀಕರಿಸುತ್ತಾನೆ, ತನ್ನ ದೇಹ ಮನಸ್ಸು ಮತ್ತು ವಾಕ್ಶಕ್ತಿಯನ್ನು ನಿಯಂತ್ರಿಸುತ್ತಾನೆ, ಸದಾ ಸಮಾಧಿಯಲ್ಲಿರುತ್ತಾನೆ, ಅಹಂಕಾರ ದರ್ಪ ಕಾಮ ಕ್ರೋಧ ಮತ್ತು ಐಹಿಕ ವಸ್ತುಗಳ ಗಳಿಕೆಗಳಿಂದ ಮುಕ್ತನಾಗಿರುತ್ತಾನೆ, ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿರುತ್ತಾನೆ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂಥ ಸ್ಥಿತಿಯಲ್ಲಿ ಅವನು ತನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಇಲ್ಲೂ ಕೂಡ ಇಲ್ಲಿ ಫೋಟೋ ಅಲ್ಲಿ ನೋಡ್ತಾ ಇದ್ದೀರಾ, ಒಬ್ರು ಫಿಲಂ ಸ್ಟಾರ್ ಇದ್ದಾರೆ,
ಅವ್ರವ್ರ ಕಲೆಯಿಂದ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಕೃಷ್ಣ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಆರ್ಮಿ ಅಲ್ಲಿದ್ದಾನೆ, ಅವನು ಕೂಡ ಜಪ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಗುರುಕುಲದಲ್ಲಿ ವಿದ್ಯಾರ್ಥಿ ಇದ್ದಾನೆ. ಯಾವುದೇ ಒಂದು ಇರಲಿ, ಅವರು ತಮ್ಮ ತಮ್ಮ ಕೆಲಸಗಳನ್ನು ಕೃಷ್ಣ ಭಕ್ತಿಗೆ ತೊಡಗಿಸ್ಬೇಕು. ಇದು ಫೋರ್ಡ್ ಕಂಪನಿ ಚೇರ್ಮ್ಯಾನ್ ಇವರು. ಅವರು ಕೂಡ ಇವಾಗ ಕೃಷ್ಣ ಭಕ್ತಿಯಲ್ಲಿ ಇಸ್ಕಾನ್ ಸಂಸ್ಥೆಯಲ್ಲಿ ಶಿಲ ಪ್ರಭುಪಾದರಿಂದ ದೀಕ್ಷೆ ಪಡ್ಕೊಂಡು, ಅವರ ಹೆಸರು ಇವಾಗ ಅಂಬರೀಷ ದಾಸ ಅಂತ. ಅವರು ತಮ್ಮ ಕೆಲಸವನ್ನ ಮಾಡ್ತಾರೆ, ಕಂಪ್ನಿಯ ನೋಡ್ಕೊತಾ ಇದ್ದಾರೆ. ಅದೇ ಕಂಪನಿಯ ಆದಾಯದಿಂದ ಅದರಲ್ಲಿ ಅವ್ರಿಗೆ ಸಿಗುವಂತಹ ಒಂದು ಆದಾಯವನ್ನು ಒಂದು ವಿಶ್ವದ ಅತಿ ದೊಡ್ಡ ರಾಧಾಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮಾಯಾಪುರದಲ್ಲಿ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರಾಧಾಕೃಷ್ಣ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೂ ಅಲ್ಲಿ ಶ್ರೀಮದ್ ಭಾಗವತ ಪುರಾಣದಲ್ಲಿ ಕೊಟ್ಟಿರುವ ಹಾಗೆ ಬ್ರಹ್ಮಾಂಡ, ಈ ಬ್ರಹ್ಮಾಂಡ ಹೇಗಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ತಮ್ಮ ಯೋಗ್ಯತೆ ಅನುಸಾರ, ಗುಣಗಳ ಅನುಸಾರ ಭಕ್ತಿ ಸೇವೆಯಲ್ಲಿ ತೊಡಗಲೇಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ಭಕ್ತಿಯ ಮಾಂ ವಿಜಾನಾತಿ ಯಾವ ನ್ಯಾಚಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಭಕ್ತಿಯ ಮಾಂ ಅಭಿಜಾನಾತಿ. ಪರಮಾತ್ಮನನ್ನು ತಿಳಿಯಬೇಕಾದ್ರೆ, ಕೃಷ್ಣನ್ ತಿಳಿಬೇಕಾದ್ರೆ ಭಕ್ತಿ ಇದ್ರೆ ಮಾತ್ರ ಸಾಧ್ಯ. ಶರಣಾಗತಿ, ಎಲ್ಲಾ ಗುಣಗಳು, ಇವಾಗ ಸಾತ್ವಿಕ, ರಾಜಸಿಕ, ತಾಮಸಿಕ. ಸಾತ್ವಿಕ ಗುಣ ಅದು ಸುಲಭವಾದದ್ದು, ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಫಲ ಕೊಡುವಂತಹದ್ದು. ತಾಮಸ ರಾಜಸಿಕ ಗುಣದಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ವಾತ್ವ ಗುಣವನ್ನು ಪಾಲನೆ ಮಾಡುತ್ತಾ ನಾವು ಗುಣಗಳನ್ನು ಮೇಲೆ ಇರ್ತೀವಿ, ಗುಣಗಳಿಗಿಂತ ಮೇಲೆ ಇರ್ಬೇಕು. ಅದಕ್ಕೆ ಹೇಳ್ತೀವಿ ಗುಣಾತೀತ. ಕಾಲಕ್ರಮೇಣ ಸಾತ್ವಿಕವಾದ ವಿಷಯಗಳಲ್ಲೂ ಕೂಡ ನಮಗೆ ಆಸಕ್ತಿ ಇರಬಾರ್ದು. ನಮ್ಮ ಒಂದೇ ಒಂದು ಚಿಂತನೆ, ಗುಣಾತೀತ ಅಂದ್ರೆ ಏನು? ನಮ್ಮ ಒಂದೇ ಒಂದು ಲಕ್ಷ್ಯ ಕೃಷ್ಣ. ಒಂದು ಭೌತಿಕ ಜಗತ್ತಲ್ಲಿ ನಮ್ಗೆ ನಾವ್ ಹಿಂಗೆ ಆರಾಮಾಗಿ ಬಾಳ್ಬೇಕು ಅಂತ ಆಸೆ ಇಲ್ಲ, ಭೌತಿಕವಾಗಿ ಏನೇನೋ ಆಸೆ ಇಲ್ಲ. ಅದು ಇದ್ದಾಗ ಶುದ್ಧ ಸತ್ವ, ಅದಕ್ಕೆ ಶುದ್ಧ ಭಕ್ತಿಯನ್ನು ಹೇಳಲಾಗಿದೆ. ಸೊ ಅಂತಹ ಶುದ್ಧ ಭಕ್ತಿಗೆ ಏರಿದಂತವನು ಕೃಷ್ಣನನ್ನು ಅರಿಯಬಲ್ಲ, ಕೃಷ್ಣ ಲೀಲೆಗಳನ್ನು ಅರಿಯಬಲ್ಲ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಕೃಷ್ಣ ನಮ್ಗೆ ಇವಾಗ ಭರವಸೆ ಕೊಡ್ತಾ ಇದ್ದಾನೆ. ನೀವು ಯಾವುದೇ ಕೆಲಸ ಇರ್ಲಿ, ವ್ಯಾಪಾರಿ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಕಲೆಗಾರ ಆಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಏನೇ ಕೆಲಸ ಮಾಡ್ತಾ ಇರ್ಲಿ ತೊಂದ್ರೆ ಇಲ್ಲ. ಅರೆ ನೀವ್ ಯಾವಾಗ ಭಕ್ತಿ ಸಂಪೂರ್ಣವಾಗಿ ಕೃಷ್ಣ ಭಕ್ತಿ ಅನ್ನೋದು ಮಾಡ್ತೀರಾ, ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಅವರ ರಕ್ಷಣೆ ಸ್ವತಃ ಮಾಡ್ತೀನಿ, ಹಾಗೂ ಅವರು ನನ್ನ ಕೃಪೆಯಿಂದ ನನ್ನ ನಿವಾಸವನ್ನು ಸೇರುತ್ತಾರೆ. ಈ ಸಂಸಾರದ ಸಾಗರದಲ್ಲಿ ನಾವೇನೆಲ್ಲೋ ಕೆಲಸಗಳು, ನಮ್ಮ ಪೂರ್ವ ಕರ್ಮಗಳಿಂದ ನಾನಾ ರೀತಿಯ ಕಷ್ಟಗಳು ನಾವು ಅನುಭವಿಸ್ತಾ ಇರ್ತೀವಿ. ಸಾಗರ ಹೇಗೆ ವಿಶಾಲವಾದದ್ದು, ಎಷ್ಟು ದೊಡ್ಡ ಈಜುಗಾರನಾದ್ರೂ ಸಾಗರವನ್ನು ತನ್ನ ಶಕ್ತಿಯಿಂದ ಪಾರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾರ್ ಮಾಡ್ಬೇಕು ಅಂತ ಹೇಳಿದ್ರೆ ಮೇಲಿಂದ ಯಾರಾದ್ರೂ ನಮ್ಮನ್ನ ತೆಗಿಬೇಕು. ನಮಗಿಂತ ಮೇಲಿರುವಂತವ್ರು ಯಾರು? ಗುರು ಹಾಗೂ ಕೃಷ್ಣ. ಅದ ಕಾರಣ ಗುರುಗಳನ್ನ ನಾವು ಅವಲಂಬಿಸ್ಬೇಕು, ಗುರುಗಳ ಶಿಷ್ಯರಾಗಬೇಕು, ಅಧಿಕೃತವಾದ ಗುರುಗಳ ಶಿಷ್ಯರಾಗಬೇಕು, ಭಗವದ್ಗೀತೆಯ ತತ್ವಗಳನ್ನು ಅನುಸರಿಸಬೇಕು, ಕೃಷ್ಣ ಸ್ಮರಣೆ ಅನ್ನೋದು ಮಾಡಬೇಕು, ಅವನ ಪ್ರೀತಿಗೋಸ್ಕರ ಚಟುವಟಿಕೆಗಳು ಮಾಡಬೇಕು. ಇದರಿಂದ ಸಿಗುವಂತ ಫಲ ಏನು? ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ನಿಮ್ಗೆ ರಕ್ಷಣೆ ಕೊಡ್ತೀನಿ, ಎಲ್ಲಾ ಜೀವನದ ಅಡಚಣೆಗಳನ್ನು ದಾಟಿಸ್ಲಿಕ್ಕೆ ನಾನೇ ನಿಮ್ಗೆ ಶಕ್ತಿ ಕೊಡ್ತೀನಿ. ಹೇಗೆ ಅರ್ಜುನನಿಗೂ ಎಂತಹ ಒಂದು ಸಮಸ್ಯೆ ಇತ್ತು ಪಾಂಡವರಿಗೆ, ಆ ಕಡೆ 100 ಜನ ಕೌರವರು, ಕೋಟ್ಯಾಂತರ ನಾರಾಯಣಿ ಸೈನ್ಯ, ಅಷ್ಟು ಯುದ್ಧವನ್ನು ಜಯಿಸಿದ್ರು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾನಾ ರೀತಿಯ ನಮ್ಮ ಪೂರ್ವ ಕರ್ಮಗಳಿಂದ ಬಂದಂತಹ ಕಷ್ಟಗಳು, ಮುಂದೆ ಬರುವಂತಹ ಒಂದು ಕಷ್ಟಗಳು, ಇದನ್ನೆಲ್ಲ ಎದುರಿಸ್ಬೇಕು. ಹೇಗೆ? ಕೃಷ್ಣ ಚಿಂತನೆ ಮಾಡ್ತಾ, ಕೃಷ್ಣ ಮೇಲೆ ನಂಬಿಕೆ ಇಟ್ಟು ಜ್ಞಾನದಿಂದ ಈ ಒಂದು ಸಂಸಾರವನ್ನು ನಾವು ಜಯಿಸ್ಬೇಕು. ಎಲ್ಲಾ ಚಟುವಟಿಕೆಗಳಲ್ಲಿ ನನ್ನನ್ನು ಅವಲಂಬಿಸು ಮತ್ತು ಯಾವಾಗ್ಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು.
ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು. ಮಚ್ಚಿತ್ವ ಸರ್ವ ದುರ್ಗಾಣಿ ಮತ್ ಸದಾ ತರಿಷ್ಯಸಿ ಅಥಾಚೇತ್ವ ಮಹಂಕಾರ ಅನ್ನ ಶೋಷಸಿ ವಿಂಚಸಿ. ಈ ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಭಗವದ್ಗೀತೆಯ ನಿಯಮಗಳನ್ನು ಪಾಲನೆ ಮಾಡದೆ ಇದೆಲ್ಲ ಭಗವದ್ಗೀತಾ ಕಾಲ್ಪನಿಕ, ಇದು ನನಗೆ ಅನ್ವಯಿಸೋದಿಲ್ಲ, ಇವಾಗ ನಾವು ಮಾಡರ್ನ್ ಆಗಿದ್ದೀವಿ, ವೈಜ್ಞಾನಿಕವಾಗಿ ಬೆಳೆದಿದ್ದೀವಿ, ಇದೆಲ್ಲ ಅವಶ್ಯಕತೆ ಇಲ್ಲ, ಇದೆಲ್ಲ ಮೂರ್ಖರಿಗೆ, ಸೆಂಟಿಮೆಂಟಲ್ ಜನಕ್ಕೆ ಇದೆಲ್ಲ ಬೇಕಾಗಿದೆ, ನನಗೆ ಕೃಷ್ಣ ಬೇಕಾಗಿಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾರೆ ಅವರೆಲ್ಲ ಕೊನೆಯಲ್ಲಿ ಮುಳುಗ್ತಾರೆ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಇದೆಲ್ಲ ತಮೋಗುಣದ ಲಕ್ಷಣ. ತಮೋಗುಣದಲ್ಲಿ ಭ್ರಮಿತರಾಗಿ ನಿಮಗೆ ಭಗವಂತ ಬೇಕಾಗಿಲ್ಲ, ನನ್ನ ಬುದ್ಧಿ, ನನ್ನ ವಿದ್ಯಾಭ್ಯಾಸ, ನನ್ನ ಶಕ್ತಿ, ಇದೆಲ್ಲ ಜನ ದಂಭದಿಂದ ಅಜ್ಞಾನದಿಂದ ಕೂಗಾಡ್ತಾರೆ. ಶುರುವಿನಲ್ಲಿ ಕೂಗಾಡಬಹುದು, ಆದ್ರೆ ಕೊನೆಯಲ್ಲಿ ಕೇವಲ ವಿನಾಶ. ಅನೇಕ ವಿಶ್ವಯುದ್ಧಗಳು, ಅನೇಕ ರಾಜರು, ಅಲೆಕ್ಸಾಂಡರ್ ರಾಜದ ಬಗ್ಗೆ ಕೇಳಿದ್ವಿ. ಅಲೆಕ್ಸಾಂಡರ್ ರಾಜ ಅವನು 18 ವರ್ಷಕ್ಕೆ ನಾನು ಈ ಭೂಮಿಗೆ ರಾಜನಾಗಬೇಕು ಅಂತ ಯುದ್ಧ ಮಾಡ್ಕೊಂಡು ಬಂದ. ಎಷ್ಟೆಷ್ಟೋ ರಾಜ್ಯಗಳನ್ನು ಹಲ್ಲೆ ಮಾಡ್ದ, ಹೆಣ್ಮಕ್ಳ ಮೇಲೆ ಬಲಾತ್ಕಾರ ಮಾಡ್ದ, ಎಷ್ಟೋ ಜನರನ್ನು ಸಾಯಿಸ್ದ, ನಾನೇ ರಾಜನಾಗ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ದ. ಕೊನೆಯಲ್ಲಿ 35 ವರ್ಷಕ್ಕೆ ಕಾಯಿಲೆ ಬಂದು ಸತ್ತೋದ. 18 ಇಂದ 35 ವರ್ಷ ಕೇವಲ ಯುದ್ಧ ಮಾಡ್ದ. ಯುದ್ಧ ಮಾಡಿ ಸಾಯಿಸಿ ಕೊನೆಯಲ್ಲಿ ಅವನು ಸತ್ತ. ಹಾಗೆ ಜನ ಇವತ್ತಿನ ದಿವಸ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಬಾಂಬ್ಗಳು ಮಾಡ್ತಾ ಇದ್ದಾರೆ. ಯಾವಾಗ ಸ್ಫೋಟ ಆಗತ್ತೆ ಗೊತ್ತಿಲ್ಲ, ಸ್ಫೋಟ ಅಂತೂ ಆಗತ್ತೆ. ಯಾಕಂತ ಹೇಳಿದ್ರೆ ಎಲ್ರು ಕಾಯ್ತಾ ಇದ್ದಾರೆ. ಕಲಿಯುಗದ ರಾಜಸ ಗುಣದವರು, ತಾಮಸಿಕ ಗುಣದವರು ಇಂತಹ ಒಂದು ಅಜ್ಞಾನದಿಂದ ದೊಡ್ಡ ದೊಡ್ಡ ಬಾಂಬ್ಗಳನ್ನ ತಯಾರು ಮಾಡಿ ಕೂಡಿಡ್ತಾ ಇದ್ದಾರೆ. ಅದು ಸ್ಫೋಟ ಆಗತ್ತೆ. 2 ವಿಶ್ವಯುದ್ಧ ಆಯ್ತು, 3ನೇ ವಿಶ್ವಯುದ್ಧ ಆಗತ್ತೆ, ಸ್ಫೋಟ ಆಗತ್ತೆ. ಆದ್ರೆ ಆ ಸ್ಫೋಟ ಆಗೋದ್ ಒಳಗಡೆ ಯಾರೆಲ್ಲ ಕೃಷ್ಣ ಭಕ್ತಿನ ಬೆಳೆಸ್ಕೊಂಡಿದ್ದೀರ, ನೀನ್ ಜಗತ್ತು ಹೀಗೆ, ಜಗತ್ತು, ಈ ಜಗತ್ತಿನ ಗುಣ ಅಶಾಶ್ವತಂ, ದುಃಖಾಲಯಂ ಅಶಾಶ್ವತಂ. ಈ ಜಗತ್ತಿನಲ್ಲಿ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವಾಗಲೂ ನಮ್ಗೆ ಅವಕಾಶ ಸಿಗ್ತಾ ಇದೆ, ನಾವು ಆದಷ್ಟು ಕೃಷ್ಣ ಭಕ್ತಿಯನ್ನು ತೀವ್ರತೆಯಿಂದ ಮಾಡಬೇಕು. ತೀವ್ರತೆ ಯಾವಾಗ ನಾಳೆ ಮಾಡೋಣ, ನಾಳಿದ್ ಮಾಡೋಣ, ಇದೆಲ್ಲ ತಾಮಸ ಗುಣ. ಈಗ ಈ ಕ್ಷಣದಿಂದ ನಾನು ಅನ್ಯ ವಿಚಾರಗಳನ್ನು ತ್ಯಾಗ ಮಾಡಬೇಕು. ಈ ಕ್ಷಣದಿಂದ ನನಗೆ ಕೃಷ್ಣನೇ ನನಗೆಲ್ಲ, ಕೃಷ್ಣ ಭಕ್ತಿಯನ್ನು ಆಚರಣೆ ಮಾಡ್ತೀನಿ ಅನ್ನೋ ಸಂಕಲ್ಪ ಮಾಡ್ಕೋಬೇಕು. ಇದೇ ನಮಗ್ ದಾರಿ. ಇದನ್ನ ಬಿಟ್ಟು ನಮ್ಗೆ ಬೇರೆ ಯಾವ ದಾರಿನೂ ಇಲ್ಲ. ಯದಹಂಕಾರಂ ಆಶ್ರಿತ್ಯ ನಾಯೋಚ್ಯ ಇತಿ ಮನ್ಯಸೆ ನಿತ್ಯಶ್ಚ ವ್ಯವಸ್ಯಾಯಂತೆ ಪ್ರಕೃತಿಸ್ತ್ವಾಂ ನಿಯೋಕೃಷತಿ. ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡುತ್ತೀಯೇ. ನಿನ್ನ ಪ್ರಕೃತಿಗೆ ಅನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ಮೋಹದಿಂದ ನೀನು ನನ್ನ ಆದೇಶದಂತೆ ಕೆಲಸ ಮಾಡಲು ಒಪ್ಪುತ್ತಿಲ್ಲ. ಆದರೆ ಅರ್ಜುನನೇ, ನಿನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮವನ್ನು ನೀನು ಮಾಡಿಯೇ ಮಾಡುತ್ತೀಯ. ಅರ್ಜುನನೇ, ಪರಮಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರೋ ಎಲ್ಲಾ ಜೀವಿಗಳು ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಬ್ರಾಹ್ಮಯಂ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ. ಶ್ಲೋಕ 61. ಕೃಷ್ಣ ಹೇಳ್ತಾ ಇದ್ದಾನೆ, ಈ ನಮ್ಮ ದೇಹ ಯಂತ್ರರೂಢಾನಿ, ಒಂದು ಯಂತ್ರ, ಒಂದು ಮಿಷನ್ ಇದ್ದ ಹಾಗೆ. ಸೊ ಮಾಯೆ ಕೊಟ್ಟಿರುವಂತಹ ಇದು, ಈ ಮಿಷನ್ ಇದು. ದುರ್ಗಾದೇವಿ ನಮಗೆ ಈ ದೇಹ ಕೊಟ್ಟಿದ್ದಾಳೆ, ಈ ಮಿಷನ್ ಅಂತ ದೇಹ. ಇದ್ರ ಒಳಗಡೆ ಯಾರಿದ್ದಾರೆ? ಇದರಲ್ಲಿ ಜೀವಾತ್ಮ ಇದೆ. ಸೊ ಜೀವಾತ್ಮ ಈ ಮಿಷನ್ ಒಳಗಡೆ ಕೂಂತಾಗ ಮಾತ್ರ ಈ ದೇಹ ಕೆಲಸ ಮಾಡುತ್ತೆ. ಅರೆ ಭೌತಿಕ ಜಡ ವಸ್ತುಗೆ ತನ್ನದಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರ ಜೊತೆ ಈಶ್ವರ ಪರಮಾತ್ಮನೂ ಇದ್ದಾನೆ. ಪರಮಾತ್ಮನ ಜೊತೆಗಿದ್ದಾನೆ. ಆತ್ಮ ಇಚ್ಛೆ ಪಡುತ್ತೆ, ಪರಮಾತ್ಮ ಆ ಇಚ್ಛೆಯ ಪ್ರಕಾರ ಮುಂದೆ ಹೋಗ್ಲಿಕ್ಕೆ ಬುದ್ಧಿ ಅನ್ನೋದು ಕೊಡ್ತಾನೆ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯ. ಕೇವಲ ಕೃಷ್ಣ ಭಕ್ತಿಯ ತೊಡಗದಾಗ ಮಾತ್ರ ನಮ್ಗೆ ದಿವ್ಯ ಶಾಂತಿಯನ್ನು ಸಿಗುತ್ತೆ. ಕೆಲವು ಜನ ಸುಮ್ನೆ ಕೂತ್ಕೊಂಡ್ಬಿಟ್ಟು ಓಂ ಶಾಂತಿ 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 ಅಂತ ಧ್ಯಾನ ಮಾಡ್ಕೊಂಡು ಕೂತ್ಕೋತಾರೆ. ಏನ್ ಶಾಂತಿನೂ ಬರೋದಿಲ್ಲ.
ದಿವ್ಯವಾದ ಶಾಂತಿ ಬೇಕು ಅಂತ ಹೇಳಿದ್ರೆ ಕೃಷ್ಣ ಭಕ್ತಿಯಲ್ಲಿ ತೊಡಗಬೇಕು, ಅವನಿಗೆ ಶರಣಾಗಬೇಕು. ಕೇವಲ ಧ್ಯಾನ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಶಾಂತಿ ಇರುತ್ತೆ, ಆಮೇಲೆ ತಿರ್ಗಾ ಕೆಲಸ ಮಾಡ್ಲೇಬೇಕು, ಕರ್ಮ ಮಾಡ್ಲೇಬೇಕು. ಕರ್ಮ ಮಾಡಿ ದಿನ ಪೂರ್ತಿ ಶಾಂತಿ ಶಾಂತಿ ಅಂತ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬನವನ ಗುಣಗಳ ಪ್ರಕಾರ ಕಾರ್ಯ ಮಾಡಬೇಕು, ಕಾರ್ಯಗಳನ್ನು ಭಗವಂತನ ಕಡೆ ಕೇಂದ್ರೀಕರಣ ಮಾಡಬೇಕು. ಇದು ನಾವು ಮಾಡಬೇಕಾಗಿರುವಂತ ಕೆಲಸ. ಇತಿಥೇ ಜ್ಞಾನಂ ಆಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯ ವಿಮೃಶ್ಯ ತದಶೇಷೇಣ ಯಥೇಚ್ಛಸಿ ತಥಾ ಕುರು. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಇಲ್ಲಿ ಕೃಷ್ಣ ಎಲ್ಲ ಜ್ಞಾನ ಕೊಟ್ಟು ಮತ್ತೆ ಹೇಳ್ತಾ ಇದ್ದಾನೆ, ನಿನ್ನ ಇಷ್ಟದಂತೆ ಮಾಡು, ನಿನಗ್ ಬಿಟ್ಟಿದ್ದು. ಯಾವಾಗ್ಲೂ ಭಗವಂತ ಜೀವಾತ್ಮದ ಮೇಲೆ ಒತ್ತಡ ಹಾಕೋದಿಲ್ಲ, ನೀನ್ ಹೀಗೆ ಮಾಡಬೇಕು ಅಂತ. ಭಗವಂತ ನಮ್ಗೆ ಮಾರ್ಗದರ್ಶನ ಕೊಡ್ತಾನೆ, ಹೇಗೆ ಪ್ರೀತಿಯುತದ ತಂದೆ ಪ್ರೀತಿಯಿಂದ ನಮ್ಗೆ ಜ್ಞಾನ ಹೇಳ್ಕೊಡ್ತಾ ಇದ್ದಾನೆ. ಅರೆ ನಮ್ಮನ್ನು ಹಿಂಗೆ ಮಾಡ್ಬೇಕು, ರೋಬೋಟ್ ಅಲ್ಲ ನಾವು. ಭಗವಂತ ನಮ್ಮನ್ನ ಗೊಂಬೆಗಳ ತರ ಆಟ ಆಡಿಸ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಆಗುವಂತಹ ಕಷ್ಟ ಸುಖಗಳಿಗೆ ಕಾರಣ ನಾವೇ, ಯಾಕಂದ್ರೆ ನಾವು ಆಯ್ಕೆಗಳು ಮಾಡ್ಕೋಬೇಕು. ಭಗವಂತ ಈಗ ನಮ್ಗೆ ರಾಜಸ, ತಾಮಸ, ಸಾತ್ವಿಕ ಗುಣದಲ್ಲಿ ಯಾವ್ಯಾವ ತರ ಚಿಂತನೆಗಳಿರುತ್ತೆ, ತಪಸ್ಯಗಳಿರುತ್ತೆ, ಧ್ಯಾನ ಇರುತ್ತೆ, ಸಂತೋಷ ಇರುತ್ತೆ. ನಮ್ಮಲ್ಲಿ ನಾವೇನೆಲ್ಲ ರೀತಿ ಚಿಂತನೆ ಮಾಡ್ತಾ ಇದೀವಿ, ಇದು ಯಾವ ಗುಣಕ್ಕೆ ಸೇರಿದ್ದು, ಯಾವ್ದು ಉತ್ತಮವಾದ ಗುಣ, ಇದೆಲ್ಲ ವಿವರಿಸಿದ್ದಾನೆ. ಭಗವಂತ ಹೇಳ್ತಾ ನಿನಗ್ ಬಿಟ್ಟಿದ್ದು, ನೀನೇನ್ ಮಾಡ್ಬೇಕು. ನನಗ್ ಶರಣ ಆದ್ರೆ, ನನ್ನ ಭಕ್ತಿ ಮಾಡಿದ್ರೆ ಸಂತೋಷಮಯವಾಗಿರ್ತೀಯ, ನನ್ನ ಬಿಟ್ರೆ ನೀನು ಹಾಳಾಗೋಗ್ತೀಯ, ನಾಶ ಆಗ್ತೀಯ. ನಿನಗ್ ಬಿಟ್ಟಿದ್ದು ಏನ್ ಮಾಡು. ತಿರ್ಗಾ ಭಗವಂತ ನಮ್ಗೆ ಅವಕಾಶ ಕೊಡ್ತಾನೆ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ತೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತವಾಗಿರುವುದರಿಂದ ನಿನಗೆ ನನ್ನ ಪರಮೋದ್ದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ಭಗವಂತ ಅಂತಿಮವಾಗಿ ಈಗ ಪರಿಪೂರ್ಣಗೊಳಿಸ್ತಾ ಇದ್ದಾನೆ ಎಲ್ಲ ಸಕಲ ಭಗವದ್ಗೀತೆಯ ಸಾರಾಂಶವನ್ನು. ಈಗ ಕೊನೆಯದಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋ ಅಸಿಮೆ. ಯಾವಾಗ್ಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆ ಕೊಡುತ್ತಿದ್ದೇನೆ. ಇದೇ ಸಕಲ ಭಗವದ್ಗೀತೆಯ ಸಾರಾಂಶ. ಇದೇ ಪರಮ ಗುಹ್ಯವಾದಂತಹ ಜ್ಞಾನ. ನಮ್ಮ ಜೀವನ ಒಂದೇ ಒಂದು ಲಕ್ಷ್ಯ ಕೃಷ್ಣ. ಇಲ್ಲಿ ಕೊನೆಯಲ್ಲಿ ಕೃಷ್ಣ ನನಗೆ ಇಲ್ಲಿ ತನಕ ಕೆಲವು ಕಡೆ ಭಗವಂತನಿಗೆ ಶರಣಾಗು, ಪರಮಾತ್ಮನಿಗೆ ಶರಣಾಗು ಅಂತೆಲ್ಲ ಹೇಳ್ತಾ ಇದ್ದ. ಈಗ ತನ್ನ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಪರಮಾತ್ಮ ಹಾಗೂ ಬ್ರಹ್ಮಜ್ಯೋತಿ ಎಲ್ಲವೂ ಕೃಷ್ಣನಿಂದ ಉತ್ಪನ್ನ ಆಗ್ತಾ ಇರುವಂತದ್ದು. ನಾವು ಪರಮಾತ್ಮನಿಗಿಂತ ಅಥವಾ ಬ್ರಹ್ಮಜ್ಯೋತಿಗೆ ಶರಣಾದಕ್ಕಿಂತ ಹೆಚ್ಚಾದದ್ದೇನು, ಅತ್ಯಂತ ಭಗವಂತನಿಗೆ ಪ್ರಿಯವಾದದ್ದೇನು, ಅವನ ವ್ಯಕ್ತಿತ್ವ, ಶ್ಯಾಮ ಸುಂದರ ರೂಪಕ್ಕೆ ಶರಣಾಗುವಂತಹದ್ದು. ಯಾವಾಗ್ಲೂ ಅವನನ್ನ ಚಿಂತಿಸ್ಬೇಕು, ಅವನಿಗೆ ನಮಸ್ಕರಿಸಬೇಕು, ಅವನ ಭಕ್ತನಾಗಬೇಕು, ಅವನನ್ನು ಪೂಜಿಸಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅವು ಕೃಷ್ಣ ಭರವಸೆ ಕೊಡ್ತಾ ಇದ್ದಾನೆ. ನನ್ನ ಹತ್ರ ಬಂದ್ರೆ ನಿನ್ಗೆ ಯಾವ್ದು ಭಯ ಪಡೋ ಅವಶ್ಯಕತೆ ಇಲ್ಲ. ಮಾ ಶುಚಃ, ಹೆದರಬೇಡ. ನಾನು ಆ ಜಾತಿಯವನು, ಈ ಜಾತಿಯವನು, ಈ ಧರ್ಮಕ್ಕೆ ಸೇರಿದಂತವನು, ಇಲ್ಲಿ ತನಕ ನನ್ಗೆ ಯಾರ್ಯಾರೋ ಗುರುಗಳಿದ್ರು, ನಾನು ಯಾವುದೇನೋ ಮಂತ್ರಗಳ ಜಪ ಮಾಡ್ತಾ ಇದ್ದೆ, ಯಾವ್ದೇದೋ ಚಿಂತನೆ ಮಾಡ್ತಾ ಇದ್ದೆ, ನಾನು ಮಾಂಸ ತಿನ್ನುವಂತ ಪರಿವಾರದಲ್ಲಿ ಇದ್ದಂಥವನು, ಈಗ ನಾನು ಶುದ್ಧನಾಗಬಹುದೇ? ಇದೆಲ್ಲ ಏನು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಪ್ರಜ್ಞೆಯನ್ನು ಭೌತಿಕ ಚಿಂತನೆಯ ರಾಜಸ ತಾಮಸ ಗುಣಗಳಿಂದ ಏರಿಸ್ತಾ ಇದ್ದೀವಿ. ಸಾತ್ವಿಕ ಗುಣದಿಂದ ಶುದ್ಧ ಸತ್ವ ಗುಣಕ್ಕೆ ಏರಿಸ್ತಾ ಇದ್ದೀವಿ. ಕೃಷ್ಣನ ಶರಣಾಗತಿ ಯಾರು ಪಡ್ಕೋತಾರೆ, ಅವ್ರಿಗೆ ಯಾರ್ದು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾರ್ದು ಭಯನೂ ಬೇಕಾಗಿಲ್ಲ, ಯಾರು ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅಂತ ನಾನೇ ಸ್ವತಃ ನಿಮ್ಮ ರಕ್ಷಣೆ ಅನ್ನೋದು ಮಾಡ್ತೀನಿ. ಸರ್ವಧರ್ಮ, ಎಲ್ಲಾ ಧರ್ಮಗಳು, ತಾತ್ಕಾಲಿಕವಾದ ದೇಹದ ಧರ್ಮಗಳು ಏನೆಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ ಅಜ್ಞಾನ ಅಹಂಕಾರಗಳಿಂದ, ಅದನ್ನ ತ್ಯಾಗ ಮಾಡಿ ಮಾಮೇಕಂ ಶರಣಂ ವ್ರಜ. ಇದಂತೆ ನಾಪತಸ್ಕಾಯ ನಾ ಭಕ್ತಾಯ ಕದಾಚನ ನ ಶಾಸು ಶೋಷವೇ ವಾಚ್ಯಂ ನಾಚ ಮಾಂ ಯೋಯಪ್ಯಸೂಯತಿ. ತಪಸ್ಸು ಮಾಡುವವನಿಗೆ, ಭಕ್ತ ನಲ್ಲದವನಿಗೆ
ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಕೂಡ, ಈ ಜ್ಞಾನ ಯಾರಿಗೆ ಕೊಡಬೇಕು, ಯಾರಿಗೆ ಆಸಕ್ತಿ ಇದೆ ಅವರು ಕೊಡಬೇಕು. ಯಾರು ಅಸೂಯೆ ಪಡ್ತಾರೆ, ದ್ವೇಷಿಸ್ತಾರೆ ಅಂಥವ್ರಿಗೆ ಈ ಜ್ಞಾನ ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅಂತಹ ದುಷ್ಟರಿಗೆ ಜ್ಞಾನ ಹೇಳೋದ್ರಿಂದ ಏನ್ ಮಾಡ್ತಾರೆ, ಇನ್ನೂ ಜಾಸ್ತಿ ನಿಂದನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ತುಂಬಾ ದುಷ್ಟ ಜನ, ತಮೋ ಗುಣದಲ್ಲಿ ಮುಳುಗೋಗಿರುವಂತವ್ರಿಗೆ ಅವ್ರಿಗೆ ಜಾಸ್ತಿ ಈ ಜ್ಞಾನವನ್ನು ಹೇಳಲಿಕ್ಕೆ ಹೋಗ್ಬಾರ್ದು. ಆದ್ರೆ ನಾವು ಯಾರಿಗೆಲ್ಲ ಬೇಕಾಗಿದೆ, ಸಾತ್ವಿಕ ಗುಣದಲ್ಲಿದ್ದಾರೆ, ರಾಜಸ ಗುಣದಿಂದ ಸಾತ್ವಿಕ ಗುಣ ಹೋಗ್ತಾ ಇದ್ದಾರೆ, ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳಕ್ಕೆ ಆಸಕ್ತಿ ಇದೆ, ಆಸಕ್ತಿ ಅವನು ಯಾರಿಗಿದೆ, ಇದು ಯಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆ ರೀತಿ ಹೇಳ್ತಾ ಇಲ್ಲ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಕೊಡಿ. ಯಾರಿಗೆ ದ್ವೇಷ ಭಾವನೆ ಇದೆ ಭಗವಂತನಿಗೆ, ಅವನ್ಗೆ ಹೋಗಕ್ ಹೇಳಿ, ಅವನ ಜೊತೆ ಜಗಳ ಮಾಡ್ಕೊಂಡು ಕೂಯ ವಾದ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ನಿಜವಾಗಿ ಜ್ಞಾನ ವಿವೇಕ ಚಿಂತನೆಯಿಂದ ವಿಚಾರ ಮಾಡಿ ಮುಂದುವರಿಬೇಕು ಅಂತ ಆಸಕ್ತಿ ಇದೆ, ಅಂಥವರಿಗೆ ಈ ಜ್ಞಾನವನ್ನು ಕೊಡಿ. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ಷ್ಯಾಭಿಧಾಸ್ಯತೆ ಭಕ್ತಿಮಯಿ ಪರಾಂ ಕೃತ್ವ ಮಾಮಯ ವೈಶ್ಯತ್ಯ ಸಂಶಯ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂತಿರುಗಿ ಬರುತ್ತಾನೆ. ಈ ರಹಸ್ಯವನ್ನು ಯಾರಿಗೆ ಹೇಳಬೇಕು? ಭಕ್ತಿ ಮಾಡುವವರಿಗೆ, ಆಸಕ್ತಿ ಇರುವವರಿಗೆ ಈ ಜ್ಞಾನವನ್ನು ಹೇಳಬೇಕು. ಭಗವಂತನ ಭಕ್ತಿ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಏನು? ನಮ್ಮಲ್ಲಿ ಭಗವಂತನ ಮೇಲೆ ಅಸೂಯೆ ಇರಬಾರ್ದು. ನಮ್ಮ ಮನಸ್ಸು ಭಗವಂತನ ಸ್ವೀಕಾರ ಮಾಡ್ಬೇಕು. ಹೇಗೆ ಅರ್ಜುನ ಸ್ವೀಕಾರ ಮಾಡ್ದ, ಹೇ ಭಗವಂತ ನಾನು ನಿನ್ನ ಶಿಷ್ಯ, ನಿನ್ನ ಸೇವಕ, ದಯವಿಟ್ಟು ನನಗೆ ಜ್ಞಾನ ಕೊಡು. ಹಾಗೆ ನಾವು ಶರಣಾಗತಿ ಇರಬೇಕು. ಭಗವದ್ಗೀತೆ ಓದೋದಕ್ಕಿಂತ ಮುಂಚೆ ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು. ಭಗವಂತನ ಪ್ರತಿನಿಧಿ ಗುರುಗಳನ್ನು ಸ್ವೀಕಾರ ಮಾಡಬೇಕು, ಅವರಿಗೆ ನಮಸ್ಕರಿಸಬೇಕು. ಹೀಗೆ ಭಗವಂತನ ಜ್ಞಾನ ಅನ್ನೋದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮ ಯಾಚ್ಯುತ ಸ್ಥಿತೋಸ್ಮಿ ಗತಸ್ಸಂದೇಹ ಕರಿಷ್ಯೆ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ನನ್ನ ಮೋಹವು ಮಾಯವಾಯಿತು. ಹೇ ಅಚ್ಯುತ, ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಈಗ ಅರ್ಜುನ ತನ್ನ ಎಲ್ಲ ಭ್ರಮೆಗಳಿಂದ ಮುಕ್ತನಾಗಿದ್ದಾನೆ. ನಾನು ಅದು ಮಾಡಲ್ಲ, ಇದು ಮಾಡಲ್ಲ, ಎಲ್ಲ ಸಂಸಾರದ ಮೇಲೆ ಮೋಹ. ಶುರುನಲ್ಲಿ ಹೇಗಿದ್ದ ಅರ್ಜುನ, ಇವ್ರು ನನ್ನ ಗುರುಗಳು, ಇವ್ರು ನನ್ನ ಸಂಬಂಧಿಕರು, ಇವ್ರ ಮೇಲೆ ಹೆಂಗ್ ಯುದ್ಧ ಮಾಡೋದು, ಇದ್ರ ಬದಲು ನಾನು ಸನ್ಯಾಸಿಯಾಗಿ ಹೊಟ್ಟೋಗ್ತೀನಿ ಅಂತ ತನ್ನ ಕರ್ತವ್ಯಗಳನ್ನು ಮಾಡದೇ ಇರ್ಲಿಕ್ಕೆ ಹಿಂಜರದ. ಆದ್ರೆ ಈಗ ಉತ್ಸಾಹದಿಂದ ಕೃಷ್ಣ ಹೇಳಿದ ವಾಕ್ಯದಿಂದ ಅವನ ಭ್ರಮೆ ಎಲ್ಲ ದೂರ ಆಗಿದೆ, ಹಾಗೂ ತನ್ನ ಕರ್ತವ್ಯವನ್ನು ಮಾಡ್ಲಿಕ್ಕೆ ಅವನು ಮುಂದಾಗಿದ್ದಾನೆ. ಅನೇಕ ಜನ ಭಗವದ್ಗೀತೆ ಇದೆಲ್ಲ ಓದಬಾರ್ದಪ್ಪ, ಯಾಕಂದ್ರೆ ಓದಿದ್ರೆ ನಮ್ಗೆ ನಮ್ಮ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಹೋಗ್ಬಿಡುತ್ತೆ, ಇದೆಲ್ಲ ರಿಟೈರ್ಡ್ ಆದ್ಮೇಲೆ, ಯಾವಾಗ ಬೇರೆ ಏನು ಕೆಲಸ ಇಲ್ಲ ಅವಾಗ ಓದ್ಲಿಕ್ಕೆ ಅಂತ ಹೇಳ್ತಾರೆ. ಮಕ್ಕಳು ಭಗವದ್ಗೀತೆ ಓದ್ಲಿಕ್ಕೆ ಮುಂದಾಗ್ಲಿ ತಂದೆ ತಾಯಿರು ಬೈತಾರೆ, ಇದೆಲ್ಲ ಓದೋ ವಯಸ್ಸಾಯಿದು, ಇದೆಲ್ಲ ವಯಸ್ಸಾದವ್ರು ಓದಂಥದ್ದು ಅಂತ. ಇಲ್ಲ, ನಮ್ಮ ದಿನನಿತ್ಯದಲ್ಲಿ ನಾನಾ ರೀತಿ ಅಡಚಣೆಗಳು ಬರುತ್ತೆ. ನಾವು ಒಳ್ಳೇದು ಕೆಟ್ಟದ್ದು, ಸಾತ್ವಿಕ ತಾಮಸಿಕ ರಾಜಸಿಕ ಗುಣ, ಇದು ಯಾವ್ದನ್ನ ಗ್ರಹಿಸ್ಬೇಕು, ಯಾವ್ದನ್ನ ಆಯ್ಕೆ ಮಾಡ್ಬೇಕು ಜೀವನದಲ್ಲಿ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಇದು ಗೊತ್ತಾಗ್ಬೇಕು, ಭೇದ ಭಾವಗಳು ಗೊತ್ತಾಗ್ಬೇಕು. ಸುಮ್ನೆ ಹಣ ಸಂಪಾದನೆ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ರೋಷ ಆವೇಶದಲ್ಲಿ ಹೋಗ್ತಾ ಅವನು ಕೊನೆಯಲ್ಲಿ ವಿನಾಶವನ್ನು ಹೊಂದುತ್ತಾನೆ. ಯಾವಾಗ ಭಗವದ್ಗೀತೆಯನ್ನು ಜ್ಞಾನವನ್ನು ಓದ್ತೀವಿ, ನಾವು ಜೀವನ ಚೆನ್ನಾಗಿ ನಡೆಸ್ತೀವಿ, ಹಾಗೂ ನಮ್ಗೆ ಯಾವಾಗ್ಲೂ ಧೈರ್ಯದಿಂದ ಉತ್ಸಾಹದಿಂದ ನಾವ್ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅನೇಕ ಜನ ತಪ್ಪು ಕೆಲಸ ಮಾಡ್ತಾ ಇರ್ತಾರೆ, ಮನ್ಸಲ್ಲಿ ಇದೇ ಕೊರಗ್ತಾ ಇರ್ತಾರೆ, ಒಳಗಡೆಯಿಂದ ಯಾವಾಗ್ಲೂ ದುಃಖಿತ, ಯಾಕಂದ್ರೆ ತಪ್ಪು ಕೆಲಸ ಮಾಡಿದ್ದಾರೆ. ಜೀವನ ಪರ್ಯಂತ ದುಃಖ, ಕೊನೆಯಲ್ಲೂ ದುಃಖಿತರಾಗಿ ಅವರು ನರಳಾಡಿ ಸಾಯ್ತಾರೆ. ಅದರಿಂದ ನಾವು ಹೇಗಿರ್ಬೇಕು, ಭಗವಂತನಿಗೆ ಯಾವ ರೀತಿ ಹೂವನ್ನು ಅರ್ಪಣೆ ಮಾಡ್ತೀವಿ, ಸುಂದರವಾದ ಹೂವನ್ನು ಅರ್ಪಣೆ ಮಾಡ್ತೀವಿ, ತುಳಿದಿರೋದು ಇದರ ಅರ್ಪಣೆ ಮಾಡೋದಿಲ್ಲ. ಹಾಗೆಯೇ ನಮ್ಮ ಜೀವನ ಒಂದು ಸುಂದರವಾದ ಹೂ ಇರಬೇಕು, ಸುಗಂಧ ಭರಿತವಾಗಿರ್ಬೇಕು. ಜೀವನದಲ್ಲಿ ಈ ತಾಮಸ
ಹಾಗೂ ರಾಜಸ ಗುಣಗಳಿಂದ ಈ ಹೂ ಮುದುರ್ಕೋಬಾರ್ದು. ಭಗವಂತನಿಗೆ ಶುದ್ಧವಾದ ಹೂವನ್ನು ಅರ್ಪಣೆ ಮಾಡ್ಬೇಕು. ಹಾಗೆ ನಮ್ಮ ಜೀವನ, ನಾವು ಶುರುವಿಂದಲೇ ಸಣ್ಣ ಮಕ್ಕಳಾಗಿರ್ಬೇಕಾದ್ರೆ ಈ ಜ್ಞಾನ ನಮಗ್ ಸಿಕ್ಕಿದ್ರೆ, ಮಕ್ಕಳಿಗೆ ನೀಡಿದ್ರೆ ಅವರು ಒಳ್ಳೆಯ ರೀತಿಯಲ್ಲೇ ನಡೀತಾರೆ. ಅವರ ಮನಸ್ಸು ಶುದ್ಧವಾಗಿರುತ್ತೆ, ಯಾವುದೇ ರೀತಿಯ ಪಾಪಗಳು ಅವ್ರಿಗೆ ಅಂಟ್ಕೊಳ್ಳೋದಿಲ್ಲ. ಅದರಿಂದ ಅವರು ಶುದ್ಧ ಸುಲಭವಾಗಿ ಭಕ್ತಿಯಲ್ಲಿ ತೊಡಗ್ತಾರೆ ಹಾಗೂ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಭಗವದ್ಗೀತೆಯ ಸಂದೇಶ ನಮ್ಮನ್ನು ಕೆಲಸವನ್ನು ಸರಿಯಾಗಿ ಮಾಡಲು, ಉತ್ಸಾಹಭರಿತವಾಗಿ ಮಾಡಲು ನಮಗೆ ಸಹಾಯ ಮಾಡುತ್ತೆ ಹಾಗೂ ತಪ್ಪು ದಾರಿಗೆ ಹೋಗದೆ ಇರೋದನ್ನ ನಮ್ಮ ರಕ್ಷಣೆ ಮಾಡುತ್ತೆ. ಸಂಜಯ ಉವಾಚ. ಈಗ ಸಂಜಯ ಇಲ್ಲಿಗೆ ಶ್ಲೋಕ ಪೂರ್ಣ ಆಗತ್ತೆ. ಕೃಷ್ಣ ಹಾಗೂ ಅರ್ಜುನರ ಸಂವಾದ. ಹಾಗೂ ಸಂಜಯ ಹೇಳ್ತಾ ಇದ್ದಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತೇರ್ ಧ್ರುವ ನೇತೇರ್ ಮತಿರ್ ಮಮ. ಯೋಗೇಶ್ವರದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲೂ ಧನುರ್ಧಾರಿಯಾದ ಅರ್ಜುನ್ ಇರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ ಎಂದು ನನ್ನ ಅಭಿಪ್ರಾಯ. ಸಂಜಯ ಹೇಳ್ತಾ ಇದ್ದಾನೆ, ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಅರ್ಜುನನ ಹಾಗೆ ಭಕ್ತರು ಇರ್ತಾರೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಎಲ್ಲಾ ಇರುತ್ತೆ. ಆದ ಕಾರಣ ಎಲ್ಲರೂ ಭಗವದ್ಗೀತೆಯ ಅಧ್ಯಯನ ಮಾಡಬೇಕು ಹಾಗೂ ಇದರ ಪ್ರಚಾರ ಎಲ್ಲಾ ಕಡೆ ಮಾಡಬೇಕು. ಆದ್ದರಿಂದ ನಮ್ಮ ಪೂರ್ವ ಪಾಪಗಳು ಹೋಗುತ್ತೆ, ನಮಗೂ ಒಳ್ಳೆಯ ಮಾರ್ಗ ಸಿಗುತ್ತೆ ಹಾಗೂ ಮುಂದಿನ ಜನ ಪಾಪ ಮಾಡದೇ ಇರೋ ತರ ಅವರಿಗೆ ಜ್ಞಾನವೂ ಸಿಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿಗೆ ಗೀತಾ ಸಂದೇಶದ ಹರೇ ಕೃಷ್ಣ 8ನೇ ಅಧ್ಯಾಯ ಪೂರ್ಣ ಆಗತ್ತೆ. ವಿಶ್ವಾದ್ಯಂತ ಈ ರೀತಿ ಗೀತಾ ಪ್ರವಚನ ನಡೀತಾ ಇದೆ, ನಡೀತಾ ಇದೆ. ಅವರು ಕೂಡ ಗೀತಾ ಜ್ಞಾನನು ಹೋಗ್ತಾ ಇದ್ದಾರೆ. ಈ ಎಲ್ಲ ಒಂದು ಸಂದೇಶ ಮಾಡ್ಲಿಕ್ಕೆ ಅನೇಕ ಭಕ್ತಾದಿಗಳು ಸಮಯ ಕೊಟ್ಟು ಎಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಡಿಸೈನ್ ಮಾಡ್ಲಿಕ್ಕೆ ಅನೇಕ ಭಕ್ತಾದಿಗಳು ಶ್ರಮ ಪಟ್ಟಿದ್ದಾರೆ, ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ. ಹಾಗೂ ಇದೆಲ್ಲ ಆನ್ಲೈನ್ ಕೋರ್ಸಸ್, ಝೂಮ್ ಚಾನೆಲ್ ಇದೆಲ್ಲ ಬುಕಿಂಗ್ ಮಾಡ್ಲಿಕ್ಕೆ ಅನೇಕ ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ, ದಾನ ಕೊಟ್ಟಿದ್ದಾರೆ ಭಕ್ತಾದಿಗಳು ಕೂಡ. ಅವರೆಲ್ರಿಗೂ ಕೂಡ ಧನ್ಯವಾದ ಕೋರ್ತಾ ಇದ್ದೀವಿ. ಮುಖ್ಯವಾಗಿ ಈ ಭಗವದ್ಗೀತೆಯ ಸಂದೇಶ ನಾವು ಜೀವನದಲ್ಲಿ ಅನುಸರಿಸ್ಬೇಕು. ಅದಕ್ಕೆ ಹೇಗೆ ಅನುಕೂಲತೆ ಸಿಗುತ್ತೆ? ಒಂದು ABCD. ಎ ಅಂದ್ರೆ ಅಸೋಸಿಯೇಷನ್, ಭಕ್ತರ ಸಂಘ ಇರಬೇಕು, ಯಾವಾಗ ಭಕ್ತಾದಿಗಳ ಸಂಘ ಇರಬೇಕು. ಆದ್ರಿಂದಾನೇ ನಾವು ಮುಂದೆ ಗೀತಾ ಸಾಧಕ ಅನ್ನೋದು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಇದು ಕೂಡ ಇನ್ನು ಹೀಗೆ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಹೇಗೆ ಜಪ ಮಾಡಬೇಕು, ಭಗವಂತನಿಗೆ ಹೇಗೆ ನೈವೇದ್ಯ ಹಚ್ಚಬೇಕು, ಹೇಗೆ ನಮ್ಮ ಜೀವನ ಶೈಲಿಯಲ್ಲಿ ಯಾವ್ಯಾವ ರೀತಿ ನಾವು ಕೆಲಸಗಳನ್ನ ಮಾಡಬೇಕು. ಭಕ್ತರ ಸಂಘಕ್ಕೋಸ್ಕರ ಅಸೋಸಿಯೇಷನ್ ಇದೆ, ಬುಕ್ಸ್ ಇದೆ, ಭಗವದ್ಗೀತಾ ಇದೆ, ಶ್ರೀಮದ್ ಭಾಗವತ ಪುರಾಣ ಇದೆ. ಭಗವದ್ಗೀತೆಯಲ್ಲಿ ಎಲ್ಲ ನಿಯಮಗಳಿದೆ. ಆ ನಿಯಮಗಳನ್ನು ಹೇಗೆ ಭಕ್ತಾದಿಗಳು ಪಾಲನೆ ಮಾಡಿದ್ರು, ಇಷ್ಟೆಲ್ಲ ಗುಣದಲ್ಲಿ ಇದ್ದಂತಹ ಸಾತ್ವಿಕ ಗುಣದಲ್ಲಿ ಭಕ್ತಾದಿಗಳು ಯಾವ ರೀತಿ ಇದ್ರು, ಇದೆಲ್ಲ ಭಾಗವತ ಪುರಾಣದಲ್ಲಿ ವಿಶ್ಲೇಷಣೆ ಇದೆ. ಎಲ್ಲ ಕಥಾಪೂರ್ವಕ ಅನೇಕ ಉದಾಹರಣೆಗಳೊಂದಿಗೆ ಶ್ರೀಮದ್ ಭಾಗವತ ಪುರಾಣ ಇದೆ. ಅದನ್ನು ಕೂಡ ಅಧ್ಯಯನ ಮಾಡಬಹುದು. ಗ್ರಂಥಗಳು B. C ಅಂದ್ರೆ ಪ್ರತಿನಿತ್ಯ ಜಪ ಮಾಡಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. DT ಸೇವಾ, ವಿಗ್ರಹ ಮನೆಯಲ್ಲಿ ಭಗವಂತ ರಾಧಾಕೃಷ್ಣದ ಫೋಟೋ ಇಟ್ಕೊಳ್ಳಿ. ಒಂದು ಹೂವ, ಸ್ವಲ್ಪ ನೀರು, ನೀವೇನೆಲ್ಲ ನೈವೇದ್ಯ ಹಾಡ್ತಾ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡಿ ಮುಂದೆ ಕುಂತು ಜಪ ಮಾಡಿ. ಹೀಗೆ ಈ ಪ್ರಯಾಣ ಇಲ್ಲಿ ತನಕ 18 ಅಧ್ಯಾಯಗಳ ಮೂಲಕ ನಡೆದಿದೆ. ಮುಂದೆಯೂ ಕೂಡ ನಾವು ಪ್ರಯಾಣ